ಹಂಚಿಕೊಳ್ಳೋಣ ಅಥವಾ ಧ್ಯಾನ ಮಾಡೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 6ನೇ ವಚನ. ಯೆಹೋವನೇ ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವಾತನು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ನಿನ್ನ ಎದುರಿನಲ್ಲಿ ಯಾರು ನಿಲ್ಲಲಾರರು. ಸಾಕು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಬಿ ಭಾಗದಲ್ಲಿ ನಾನು ನೋಡಿದ ಈ ರೀತಿ ಹೇಗಿದೆ, ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ, ನಿನ್ನ ಎದುರಿನಲ್ಲಿ ಯಾರು ನಿಲ್ಲಲಾರರು. ಹಾಲೆಲೂಯಾ, ಯಾರು ನಿಲ್ಲಲಾರರು. ಇದೇ ಇವತ್ತಿನ ಸಂದೇಶ. ಹಾಲೆಲೂಯಾ. ಇಲ್ಲಿ ವಾಕ್ಯ ಅಥವಾ ಈ ಅಧ್ಯಾಯದಲ್ಲಿ ದೇವರ ಹಸ್ತದ ಕುರಿತು, ದೇವರ ಕರದ ಕುರಿತು ಸ್ವರ್ಗೀಯ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಾಲೆಲೂಯಾ. ದೇವರ ಕರ ಏನೆಲ್ಲ ಮಾಡುತ್ತೆ, ದೇವರ ಕರ ಯಾರಿಗೆಲ್ಲ ಹೊರೆಯಾಗಿರ್ತದೆ, ಯಾರಿಗೆಲ್ಲ ನೆರೆಯಾಗಿರ್ತದೆ, ದೇವರ ಹಸ್ತ ಯಾವ ಸಮಯದಲ್ಲಿ ಪ್ರಕಟವಾಗ್ತದೆ, ದೇವರ ಕರ ಯಾರನ್ನ ಯಾವ ರೀತಿಯಲ್ಲಿ ಹಿಡಿತದೆ ಎಂಬುದಾಗಿ ಹೇಳಿ ದೇವರು ಹೇಗೆ ಆಲೋಚನೆ ಕೊಡ್ತಾರೋ ಅದರ ಕುರಿತು ನಾವು ಧ್ಯಾನ ಮಾಡ್ಕೊಂಡು ನಾವು ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಕೆಲವು ಜನರು ಮಾತ್ರ, ಗಿರಿಜಾ ಸಿಸ್ಟರು ಮತ್ತು ನಮ್ಮ ಮೂರ್ತಿದವರು ಮಾತ್ರ ಪೆನ್ನು ಬುಕ್ಕು ತಗೊಂಡು ಬಂದಿದ್ದಾರೆ. ಮಿಕ್ಕಿದವರು ಒಂದು ಕ್ಲಾಸ್ ಕೂಡ ಓದಿಲ್ಲ. ಹಲ್ಲೆಲೂಯಾ. ನಾ ಬರುವಾಗ ಯಾರೇ ಆಗಲಿ ಸಭೆ ಒಳಗಡೆ ಬರುವಾಗ ಒಂದು ಬುಕ್ಕು ಒಂದು ಪೆನ್ ತಗೊಂಡು ಬರಬೇಕು. ಅದು ನಿಮಗೆ ಒಳ್ಳೆಯದು. ನೀವು ಬರೆದಿಟ್ಟುಕೊಂಡು ಮನೆಗೆ ಹೋಗಿ ಮತ್ತೆ ಅದನ್ನು ಧ್ಯಾನ ಮಾಡಿ ಅದನ್ನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತದೆ, ಅರ್ಥ ಆಗ್ತದೆ, ಮೇಲೆ ಹೋಗ್ತಿದೆ, ಒಳಗೆ ಹೋಗ್ತಿದೆ. ಸ್ತೋತ್ರ. ಹಲ್ಲೆಲೂಯಾ. ಸರಿ, ಈಗ ನಮ್ಮೆಲ್ಲರಿಗೂ ಗೊತ್ತು, ಈ ಭೂಲೋಕದಲ್ಲಿ 3 ಥರದ ಹಸ್ತ. ಎಷ್ಟು? ಒಂದನೇ ಹಸ್ತ ನೇರವಾಗಿ ದೇವರ ಹತ್ರ ಹೋಗೋಣ, ದೇವರ ಹಸ್ತ. ಹಲ್ಲೆಲೂಯಾ. ಒಂದನೇ ಹಸ್ತ ದೇವರ ಹಸ್ತ. ಎರಡನೇ ಹಸ್ತ ಸೈತಾನನ ಹಸ್ತ. ಹಲೋ. ಮೊದಲನೇ ಹಸ್ತ ನಡೀತಿಲ್ಲ ಹೇಳಿದಾಗ ಬರೆದಿಟ್ಕೊಬೇಕು, ಅವಾಗ ನಿಮ್ಗೆ ಯೂಸ್ಫುಲ್ ಆಗ್ತದೆ. ಮೊದಲನೇ ಹಸ್ತ, ಇಲ್ಲೇ ಇದ್ದೀರಾ? ಪ್ರಸಂಗದ ಒಳಗಡೆ ಹೋಗ್ತಾ ಇದೀನಿ, ಎಲ್ಲ ನಾನು ನೋಡ್ತಾ ಇರ್ತೀನಿ. ಕಣ್ಣು ಮಗ ಗಿಕ್ಕ ಎಲ್ಲ ಆ ಕಡೆ ಹೋಗ್ಬಾರ್ದು. ಹಲ್ಲೆಲೂಯಾ. ನೀವು ನನ್ನೇ ನೋಡ್ತಾ ಇರಬೇಕು, ದೇವರ ಶಬ್ದ ಕೇಳ್ತಾ ಇರಬೇಕು, ಮಹಿಮೆ ಬರುವಾಗ ಬಿಡುಗಡೆ ಹೊಂದ್ಕೊಳ್ತಾ ಇರಬೇಕು. ಒಂದನೇ ಹಸ್ತ ದೇವರ ಹಸ್ತ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಕ್ರಿಯೆ ಮಾಡುವಂತ ಮೊದಲನೇ ಹಸ್ತ ದೇವರ ಹಸ್ತ. ಎರಡನೇ ಹಸ್ತ ಕೂಡ ಕ್ರಿಯೆ ಮಾಡುತ್ತೆ, ಅದು ಸೈತಾನನ ಹಸ್ತ. ಮೂರನೇ ಹಸ್ತ ಕೂಡ ಇದೆ, ಅದು ಮನುಷ್ಯರ ಹಸ್ತ. ಹೇಳ್ರಿ, ಮೊದಲನೇ ಹಸ್ತ, ಎರಡನೇ ಹಸ್ತ, ಮೂರನೇ ಹಸ್ತ. ದೇವರು ನಮ್ಮನ್ನ ಸೈತಾನನ ಹಸ್ತದಿಂದ ಅವನು ಬಿಡಿಸಿದಾನೆ. ಹಲ್ಲೆಲೂಯಾ. ಆದಿಕಾಂಡದ ಪುಸ್ತಕದಲ್ಲಿ ವಾಕ್ಯ ಬೀಳ್ತದೆ, ಆದಿಯಲ್ಲಿ ದೇವರು ಪಟ್ಟಣ ತೆಗಿಬೇಕು, ಹೇಳಿದ ತಕ್ಷಣ ಅಧ್ಯಾಯ ತೆಗೆದು ಬಿಡಬೇಕು. ಆದಿಕಾಂಡ 1ನೇ ಅಧ್ಯಾಯ 1, 2, 3, 4 ವಾಕ್ಯದ ಪಾಠನ ಓದ್ಕೊ ಬರ್ರಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯು ಬರಿದಾಗಿಯೂ, ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ಕೇಳಿಸ್ಕೊಬೇಕಲ್ಲಿ. ಮೊದಲನೇ ವರ್ಡ್ ಏನು ಗೊತ್ತಾ? ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು. ಒಂದು. ಎರಡನೇದು, ಆದಿಸಾಗರದ ಮೇಲೆ ಕತ್ತಲಿತ್ತು. ಏನಿತ್ತು? ಆ ಕತ್ತಲು ಯಾರಾಗಿದ್ದಾರೆ? ನೀವು ಸಬ್ಜೆಕ್ಟ್ ಒಳಗಡೆ ಬರಬೇಕು, ಇಲ್ಲ ಕೋಪ ಬಂದು ಮೈಕೆ ತಾಕ್ಬಿಡ್ತೀನಿ.
ಮೈಕ್ ಆಮೇಲೆ ಬಂದು ತಲೆ ಹೊಡೆದು ಈ ಮೂಗಲ್ಗಡೆ ಹೋಗಿ ಯಾಕೆ ನೀವು ನನ್ನೊಟ್ಟಿಗೆ ಬರಬೇಕು, ನೀವು ಕೆಲವು ಟೈಮಲ್ಲಿ ಮಾತಾಡೋಕ್ಕೆ ಚಾನ್ಸ್ ಕೊಡ್ತೀನಿ, ನೀವು ಮಾತಾಡಬೇಕು. ಅಲ್ಲೂಯ, ಸುಮ್ಮನೆ ಹೆಂಗೆ ಕೂತ್ಕೊಂಡ್ರೆ ಆಗಲ್ಲ. ಅಲ್ಲೂಯ, ನನ್ನ ದೇವರ ಹಸ್ತದ ಕುರಿತು ಮಾತಾಡ್ತಾ ಇದ್ದೀನಿ. ಅಲ್ಲೂಯ, ಹಸ್ತದಲ್ಲಿರುವಂಥ 3 ಥರದ ಹಸ್ತ. 1 ದೇವರ ಹಸ್ತ, 2 ಸೈತಾನನ ಹಸ್ತ, 3 ಮನುಷ್ಯರ ಹಸ್ತ. ನಾನು ಪ್ರಸಂಗ ಪ್ರಿಪೇರ್ ಮಾಡ್ಕೊಂಡು ನಾನು ಬಂದಿಲ್ಲ, ನಿಜ ಹೇಳ್ತೀನಿ. ನೆನ್ನೆ ನಾನು ಏನು ಹೇಳಿದೆ, ನಾಳೆ ಪ್ರಸಂಗ ಮಾಡಬೇಕು, ಭಯ ಆಗ್ತದೆ. ಯಾಕೆ, ಏನು ದೇವ್ರು ಕೊಟ್ಟಿಲ್ಲ. ನಾನೇನು ಪ್ರಸಂಗ ನಿಮಗೆ ನಾವು ಹೇಳ್ಬೇಕಾ ಪ್ರಸಂಗ ಮಾಡೋದು, ನೀವು ಭಯ ಪಡ್ತಿರೋದು? ಹ್ಞೂನಮ್ಮ, ನಾನು ಮನುಷ್ಯನೇ. ಅಲ್ಲೂಯ, ಬೆಳಿಗ್ಗೆ ಕರ್ತನ ಕೊಡ್ದಾಗ ತಗೊಂಡು ಬಂದಂಥ ವಾಕ್ಯ ಇದು. ಬರೋ ಟೈಮ್ನಲ್ಲಿ ಅಲ್ಲೂಯ ಪ್ರಿಪೇರ್ ಮಾಡಿ ಬಂದಿಲ್ಲ, ಬುಕ್ಗಳೆಲ್ಲ ಓದಿ ಬಂದಿಲ್ಲ. ಕರ್ತನ ಕೊಟ್ಟಿರೋದು ಇಲ್ಲಿ ಏನು ಹಂಚ್ತಾ ಇದ್ದಾರೆ ಅವ್ರ ಒಳಗಿಂದ, ಅದನ್ನು ನಾನು ಹಂಚ್ತಾ ಇದ್ದೀನಿ. ಪಾಯಿಂಟ್ಗಳು ಸಿಗ್ತಾ ಇಲ್ವಾ? ಎ ಭಾಗ, ಬಿ ಭಾಗ, ಸಿ ಭಾಗ ಸಿಗ್ತಾ ಇಲ್ವಾ? ಇದೆಲ್ಲ ಓದಿರೋರು ಪಾಯಿಂಟ್ಗಳು ಮಾಡ್ಕೊಂಡ್ಬಂದು ಇಲ್ಲಿ ಹಂಚೋದು. ಬಟ್ ನಾನು ಪಾಯಿಂಟ್ಗಳು ಮಾಡ್ಕೊಂಡು ಬಂದಿಲ್ಲ, ಪರಿಶುದ್ಧಾತ್ಮ ಪಾಯಿಂಟ್ಗಳು ಕೊಡ್ತಾ ಇದ್ದಾರೆ. 1ನೇ ಹಸ್ತ ದೇವರ ಹಸ್ತ, 2ನೇ ಹಸ್ತ ಸೈತಾನನ ಹಸ್ತ, 3ನೇ ಹಸ್ತ ಮನುಷ್ಯರ ಹಸ್ತ. ಅಲ್ಲೂಯ. ಈಗ ನಾವು ಇಲ್ಲಿ ವಾಕ್ಯದಲ್ಲಿ ಹಸ್ತಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ನೋಡ್ತಾ ಇದ್ದೀವಿ. ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿದೆ. ಕ್ರಮ ಇಲ್ಲ, ಅಲ್ಲ ಕ್ರಮ ಇಲ್ದಿರಂಗ್ ಮಾಡ್ರು ಯಾರ ಹಸ್ತ? ಯಾರ ಕ್ರಮ ಇಲ್ಲದೆ ಇರುವ ಹಾಗೆ ಮಾಡಿರುವ ಹಸ್ತ ಯಾರ ಹಸ್ತ? 1. 2ನೇದಾಗಿ ಆದಿಸಾಗರದ ಮೇಲೆ ಕತ್ತಲಿತ್ತು. ಈ ಕತ್ತಲು ಯಾರು ಅಂದ್ರೆ ಅಲ್ಲಿ ಯಾರ ಹಸ್ತ ಇದೆ? ಹಲ್ಲೆಲೂಯಾ. ಸೈತಾನನ ಹಸ್ತ ಎಲ್ಲಿರ್ತದೋ, ಸೈತಾನನ ಹಸ್ತ ಎಲ್ಲಿ ಪ್ರಕಟವಾಗ್ತದೋ ಅಲ್ಲಿ ಸ್ಥಿರವಾಗಿರೋದನ್ನೆಲ್ಲವನ್ನ ಕೆಡಿಸಿ ಸ್ಥಿರವಿಲ್ಲದೆ ಮಾರ್ಪಡಿಸುವಂಥದ್ದಾಗಿರ್ತದೆ. ಆಮೇಲೆ ಹೇಳ್ಬೇಡ್ರಿ, ನಾನು ಹೇಳ್ತಾ ಇರೋದೇನು ಗೊತ್ತಾ, ಎಲ್ಲಿ ಸೈತಾನನ ಹಸ್ತ ಇರ್ತದೋ ಅಲ್ಲಿ ಯಾವಾಗ ಕ್ರಮ ಇರ್ತದೋ, ಕ್ರಮ ಇರುವ ಜಾಗದಲ್ಲಿ ಸೈತಾನನ ಹಸ್ತ ಪ್ರಕಟವಾಗುವಾಗ ಅಲ್ಲಿ ಕ್ರಮ ಇಲ್ದಿರೋ ಹಾಗೆ ಹೋಗ್ತಿದ್ರೆ ಆಮೇನ್ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟಾಗಿ ವಾಕ್ಯ ಅರ್ಥ ಮಾಡ್ಕೊಂಡ ಸ್ತೋತ್ರ ಹೇಳಿದ್ರೆ ಬಿಡುಗಡೆ. ಕರೆಕ್ಟಾಗಿ ದೈವೋಕ್ತಿಯನ್ನು ಸ್ವೀಕಾರ ಮಾಡಿ ಅದಕ್ಕಾಗಿ ನಾವು ಒಪ್ಪಿಸ್ಕೊಟ್ರೆ ಬಿಡುಗಡೆ. ಹಲ್ಲೆಲೂಯ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಬಿಡುಗಡೆ ಆಗುತ್ತೆ. ಅಂದ್ರೆ ಪ್ರಾರಂಭದಲ್ಲಿ ಯಾರ ಹಸ್ತ ಪ್ರಕಟವಾಗ್ತಾ ಇದೆ? ದೇವರ ಹಸ್ತ ಅಲ್ಲ. ಸ್ಟಾರ್ಟಿಂಗ್ ಪ್ರಕಟ ಆಗ್ತಾ ಇರೋದು ಸೈತಾನನ ಹಸ್ತ. ಅಲ್ಲಿ ವಾಕ್ಯ ಫಸ್ಟ್ ಅಲ್ಲಿ ಹೇಳ್ತದೆ, ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು. 2ನೇ ವರ್ಡ್ ಅಲ್ಲಿ ಹೇಳ್ತದೆ, ಆದಿಸಾಗರದ ಮೇಲೆ ಕತ್ತಲಿತ್ತು. ಅಂದ್ರೆ ದೇವರು ಫಸ್ಟೇ ಸೈತಾನನ ಪರಿಚಯ ಮಾಡ್ತಾ ಇದ್ದಾರೆ. ಫಸ್ಟೇ ದೇವರು ಲೂಸಿಫರನನ್ನ, ಸೈತಾನನನ್ನ ಪರಿಚಯ ಪಡಿಸ್ತಾ ಇದ್ದಾರೆ. ಅರ್ಥ ಏನು ಗೊತ್ತಾ? ಆಲ್ರೆಡಿ ಲೂಸಿಫರನು ಸೈತಾನನು ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಇನ್ನೊಂದು ಕಡೆಗೆ ನಾವು ನೋಡ್ತೀವಿ, ಆ ಭಾಗ ಹಂಗೆ ಇಟ್ಕೊಳ್ರಿ. ಪ್ರಕಟಣೆ ಗ್ರಂಥದಲ್ಲಿ ಯಾರ ಭಾಗಗಳು ತಡ್ತಾ ಇದ್ದಾರೆ? ಎಲ್ಲಿ ತಡ್ತಾ ಇದ್ದಾರೆ? ಬಾಗಿಲಿದೆ, 24 ಬಾಗಿಲಿದೆ, ಊರ್ ಬಾಗಿಲಿದೆ, ನಮ್ಗೆಲ್ರಿಗೂ ಗೊತ್ತು. ನಾನು ಹೇಳ್ತಾರೆ ಯಾವ ಬಾಗಿಲು? ಹೃದಯದ ಬಾಗಿಲು. ಹಲ್ಲೆಲೂಯ. ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ಪ್ರಕಟಣೆ ಗ್ರಂಥದಲ್ಲಿ ಹೃದಯದ ಬಾಗಿಲನ್ನ ತಟ್ಟಿತಾ ಇದ್ದಾರೆ. ತಟ್ಟುವಾಗ ಹೇಗೆ ತಟ್ಟಬೇಕು? ಬಾಯಲ್ಲಿ ತಡ್ತಾರಾ? ತಲೆಯಲ್ಲಿ ತಡ್ತಾರಾ? ಹೆಂಗ್ ತಡ್ತಾರೆ? ಕಾಲಲ್ಲಿ ತಡ್ತಾರಾ? ಹೆಂಗ್ ತಡ್ತಾರೆ? ದೇವರ ಕೈಯಲ್ಲಿ ತಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಮನುಷ್ಯನ ಬಾಗಿಲು ತೆರೆಯಲ್ಪಡಬೇಕಾದ್ರೆ ಅವನ ಜೀವಿತದಲ್ಲಿ ದೇವರ ಕರ ಪ್ರಕಟವಾಗಬೇಕು. ಹಲ್ಲೆಲೂಯ. ಇವತ್ತು ನಾವು ಇಲ್ಲಿ ಬಂದಿಲ್ಲ, ಯೇಸು ನಮ್ಮ ಹೃದಯದ ಬಾಗಿಲು ತಟ್ಟಿದನು. ಶಬದ ಡಗಲಬು. ಹಲೋ, ಪ್ರಕಟಣೆ ಗ್ರಂಥದಲ್ಲಿ ದೇವರ ಕರ ನಿಮ್ಮ ಬಾಗಿಲು, ನಿಮ್ಮ ಹೃದಯದ ಬಾಗಿಲ ಹತ್ರ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ದೇವರ ಕಣ್ಣಿನ ಮೂಲಕವಾಗಿ ಬರೋದಾಗಿತ್ತಲ್ವಾ? ಕಿವಿಯ ಮೂಲಕವಾಗಿ ಬರೋದಾಗಿತ್ತಲ್ವಾ? ಯಾಕೆ ದೇವರು ತನ್ನ ಕರಗಳನ್ನು ತೆಗೆದುಕೊಂಡು ಬಂದು ಹೃದಯದ ಬಾಗಿಲು ತಡ್ತಾ ಇದ್ದಾರೆ ಗೊತ್ತಾ? ಅದೇ ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲೂ 4ನೇ ಅಧ್ಯಾಯದಲ್ಲೂ ವಾಕ್ಯ ಬರ್ತದೆ. ಇದು ಕಾಯಿನ ಜನ ಗೊತ್ತು. ಕಾಯನು, ಈ ಕಾಯನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಎಲ್ಲ ಆದ್ಮೇಲೆ ದೇವರು ಕೆಲವೊಂದು ಕಾರ್ಯಗಳನ್ನು, ನಿಯಮಗಳನ್ನು ಹೊರಡಿಸ್ತಾರೆ.
ದೇವರು ಹೇಳ್ತಾರೆ, ಕಾಯಿಲೆ ನಿನ್ನ ನಿಮಿತ್ತವಾಗಿ ಈ ಭೂಮಿಗೆ ಶಾಪ ಬಂತು, ಈಗ ನೀನು ಇಲ್ಲಿರೋದಕ್ಕೆ ಅರ್ಹನಲ್ಲ, ಈಗ ನೀನೇನ್ ಮಾಡಬೇಕು, ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ಮೇಲೆ ಎಲ್ಲ ಆದ್ಮೇಲೂ ಕೂಡ ಆ ವಾಕ್ಯ ಎಲ್ಲ ಹಾಗೆ ಓದ್ಕೊಂಡ್ ಬರುವಾಗ ದೇವ್ರು ಹೇಳ್ತಾರೆ, ಇದು ಸೈತಾನನು ಅಥವಾ ಪಾಪವು ನಿನ್ನ ಬಾಗಿಲಿನ ಪಕ್ಕದಲ್ಲಿ ನಿಂತುಕೊಂಡಿದೆ. ಆ ವಾಕ್ಯ ಸಿಕ್ತಾ ಸಿಕ್ತಾ ಬೇಗ ಆದಿಕಾಂಡ 4:10 ಹೋದ್ರಿ. ಆದಿಕಾಂಡ 4:10. 24 ಮಂದಿ ಹಿರಿಯ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದಿ? ನೀನೇನ್ ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತಾ ಇದೆ. ಕೇಳು. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರು ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಫಲಿಸಲ್ಲ, ನೀನ್ ಏನ್ ಮಾಡ್ರು ಕೂಡ ಇಲ್ಲಿ ಫಲಿಸಲ್ಲ, ಯಾಕಂದ್ರೆ ಶಾಪ ಬಂದ್ಬಿಡ್ತು. ನೀನು ಭೂಲೋಕದಲ್ಲಿ ಅಲೆಯುವವನು ದೇಶ ಭ್ರಷ್ಟನೂ ಆಗುವಿ ಅಂದನು. ಕಾಯಿನನು ಯೆಹೋವನಿಗೆ ನನ್ನ ಅಪರಾಧ ಫಲ ತಾಳಕೂಡದ ಹಾಗೆ ಆಗಿದೆ. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು ದೇಶ ಭ್ರಷ್ಟನು ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಅದಕ್ಕೆ ಯೆಹೋವನು, ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಕಾಯಿನನು ಯೆಹೋವನ ಕ್ಷಮಿಸಿ. ಎಷ್ಟನೇ ವಾಕ್ಯ ಅದು? 4:7. ಒಳ್ಳೆ ಕೆಲಸ ಮಾಡುತ್ತಿದ್ದರೆ ನಿನ್ನ ತಲೆ ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪ. ಇದೇ ಇಂಪಾರ್ಟೆಂಟ್ ವಾಕ್ಯ. ಈ ವಾಕ್ಯ ಓದೋದಕ್ಕೆ ಇಷ್ಟೆಲ್ಲ ಉಲ್ಟಾ ಪಲ್ಟಾ ಮಾಡಿದ್ ನಾವು. 4:7 ಆದಿಕಾಂಡ 4:7. ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಎಲ್ಲಿ ಹಲೋ ಯಾರಲ್ಲಿ ಎಲ್ಲಿ ಬಾಗಿಲಲ್ಲಿ ಪಾಪವು ಹೊಂಚು ಹಾಕಿಕೊಂಡಿದ್ಯಂತೆ. ಯಾವುದಕ್ಕಾಗಿ? ಯಾವಾಗ ಸ್ವಲ್ಪ ನಿನ್ ಬಾಗಿಲು ತೆಗಿತೀಯೋ ಅವಾಗ ಪಟಾರದ ಒಳಗಡೆ ಬರ್ಲಿಕ್ಕೆ ಅಂತ ಹೇಳಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇದೋ ನಿನ್ನ ಬಾಗಿಲಿನ ಪಕ್ಕದಲ್ಲಿ ಸೈತಾನನ ಹಸ್ತ ರೆಡಿಯಾಗಿದೆ ನಿನ್ನನ್ನು ಪಾಪದಲ್ಲಿ ಬೀಳಿಸ್ಬೇಕಂತ ಹೇಳಿ. ಅದಕ್ಕೆ ಸ್ವರ್ಗದ ದೇವರು ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ಇದೋ ನಾನು ನಿನ್ನ ಹೃದಯದ ಬಾಗಿಲನ್ನ ನಾನು ತಟ್ಟುತ್ತಾ ಇದ್ದೇನೆ. ನಿನ್ನ ಹೃದಯದ ಬಾಗಿಲು ನಾನು ತಟ್ಟುವಾಗ ಪಕ್ಕದಲ್ಲಿ ಶತ್ರು ಗೊತ್ತಾಗುತ್ತೆ, ಪಕ್ಕದಲ್ಲಿ ಪಾಪ ಗೊತ್ತಾಗುತ್ತೆ, ಪಕ್ಕದಲ್ಲಿ ಸೈತಾನ ಗೊತ್ತಾಗುತ್ತೆ. ಇಲ್ಲಿ ಬೆಳಕು ಬಂದಿದೆ, ಇಲ್ಲಿ ಯೇಸು ಬಂದಿದ್ದಾರೆ, ಇಲ್ಲಿ ಮಹಿಮೆ ಬಂದಿದೆ, ಇಲ್ಲಿ ನನಗೆ ಅಧಿಕಾರವಿಲ್ಲ. ಅದು ಕೂಡ ಪಕ್ಕದಲ್ಲಿರುವಂತಹ ಸೈತಾನನ ಪಾಪವು, ಸೈತಾನನ ಹಸ್ತವು ಚಾಲೆಂಜ್ ಮಾಡುತ್ತೆ. ಇಲ್ಲ ಇಲ್ಲ ಇಲ್ಲ, ನೀನ್ ಬಂದಿದ್ಯಾ ಓಕೆ, ಬಟ್ ಭಾಗ ತೆಗಿಬೇಕಲ್ಲ. ಹಲೋ, ನೀನ್ ಬಂದಿದ್ಯಪ್ಪ ಓಕೆ, ನನ್ನ ಹಸ್ತನೂ ಇಲ್ಲಿದೆ, ಈಗ ನಿನ್ನ ಹಸ್ತನೂ ಇಲ್ಲಿ ಬರ್ತಾ ಇದೆ. ಆದ್ರೆ ಇಲ್ಲಿವರೆಗೂ ನನ್ನ ಹಿಡಿತದಲ್ಲಿ ಹಿಡಿಯಲ್ಪಟ್ಟಿದ್ದಾನೆ, ಈ ಬಾಗಿಲಿಗೆ ಕಾವಲುಗಾರ ನಾನಾಗಿದ್ದೇನೆ, ಈ ಬಾಗಿಲು ಬಾಗಿಲು ಪಕ್ಕದಲ್ಲಿ ನಾನಿದ್ದೀನಿ. ಆದ್ರೆ ನಿನ್ನ ಹಸ್ತವು ಕೂಡ ಇಲ್ಲಿದೆ, ನಿನ್ನ ಹಸ್ತವು ಕೂಡ ಈಗ ಬಂದಿದೆ, ನೀನ್ ಬಾಗಿಲು ತಡ್ತಾ ಇದೀಯ. ಆದ್ರೆ ನಿನ್ನ ಶಬ್ದವನ್ನ ಕೇಳಿ ಯಾರು ಬಾಗಿಲು ತೆಗಿತಾರೋ, ನಿನ್ನ ಶಬ್ದವನ್ನ ಕೇಳಿ ಯಾರು ಬಾಗಿಲು ತೆಗಿತಾರೋ ಅವರ ಹೃದಯದ ಒಳಗಡೆ ಯೇಸು ಬರುವಂತನಾಗಿರ್ತಾನೆ. ಯೇಸುವಿನ ಬೆಳಕು ಬರುವಂತದಾಗಿರ್ತದ.
ಅದೇ ಒಂದು ದೇವರು ಮಾತಾಡ್ತಾ ಇರೋದು. 3 ತರದ ಕೈ, 3 ತರದ ಹಸ್ತ. ಒಂದು ದೇವರ ಹಸ್ತ, 2 ಸೈತಾನನ ಹಸ್ತ, 3 ಮನುಷ್ಯನ ಹಸ್ತ. ಇದು ದೇವರ ಕರ ನಿನ್ನ ಬಾಗಿಲು ತಡ್ತಾ ಇದೆ. ಅವನ ಕೈ ಏನಕ್ಕೆ ಬರಬೇಕು? ಆಲ್ರೆಡಿ ಕತ್ತಲೆಯ ಸೈತಾನನ ಪಾಪದ ಕೈ ಅಲ್ಲಿದೆ. ಅವಾಗ ಅವನು ತಡ್ತಾನೆ. ಎಲ್ಲಿದ್ದಾನೆ ಪಾಪ? ಎಲ್ಲಿದೆ? ಬಾಗಿಲ ಹತ್ರ ಮುಂಚೆ ಹಾಕೊಂಡಿದ್ದಾನೆ. ಅನೇಕ ಸಾರಿ ಅವನು ತಟ್ಟಿದ್ದಾನೆ. ತಟ್ಟು ಬಾಗಿಲನ್ನು ತೆಗೆದಿದ್ಯಾ? ಅದಕ್ಕೆ ನಿನಗೆ ಪಾಪದ ಇಚ್ಛೆ, ಪಾಪದ ಮೋಹ, ಮೋಸ, ಸುಳಿಗೆ, ಹೊಟ್ಟೆ ಕಿಚ್ಚು ಇದೆಲ್ಲ ಅವಾಗವಾಗ ನಿನ್ನ ಒಳಗಡೆ ಬರ್ತಾ ಇರ್ತದೆ. ಯಾಕೆ? ಅವನಲ್ಲೇ ಇದ್ದಾನೆ. ಬಾಗಿಲು ತಡ್ತಾ ನೀನು ತೆಗಿತೀಯ. ಅದಕ್ಕೆ ನಾನು ನಿನ್ನ ಮನೆ ಬಾಗಿಲ ಹತ್ರ ಬರಬೇಕು. ಯಾಕೆ? ದೇವರು ಹೃದಯದ ಬಾಗಿಲು ತಟ್ಟಬೇಕು. ಆ ಬಾಗಿಲ ಹತ್ರ ಇದ್ದಾನೆ. ಅವನು ಓಡಿಸಬೇಕಾದ್ರೆ, ಅವನ ಹಸ್ತ ಕಿತ್ತಾಕಬೇಕಾದ್ರೆ, ಅವನ ಕರ ತೆಗೆದು ಹಾಕಬೇಕಾದ್ರೆ ಇವನ ಕರ ಅಲ್ಲಿ ಪ್ರಕಟವಾಗಬೇಕು. ಇವನ ಹಸ್ತ ಅಲ್ಲಿ ಪ್ರಕಟವಾಗುವಾಗ ಕ್ರಮ ಹತ್ರ ಬರೋಣ. ಈಗ 1ನೇ ಅಧ್ಯಾಯ ಆ 2-3 ವಾಕ್ಯದ ಮೇಲೆ ಓದ್ಕೊ ಬರ್ರಿ. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಆದಿಸಾಗರದ ಮೇಲೆ ಕತ್ತಲು ಇತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಅಲ್ಲಿ ಚಲಿಸುತ್ತಿತ್ತು. ಕ್ರಮ ಇಲ್ಲದೆ ಆಗಿಯೂ ಇದೆ, ಕತ್ತಲೆಯೂ ಇದೆ. ಅದರ ಪಕ್ಕದಲ್ಲೇ ದೇವರಾತ್ಮವು ಎಲ್ಲಿದ್ದಾರೆ? ಜಲ ಸಮೂಹಗಳ ಮೇಲೆ. ಅಂದ್ರೆ ಅಲ್ಲಿ ದೇವರು ಕೂಡ ಇದ್ದಾರೆ. ಅಲ್ಲಿ ಕೂಡ ಸೈತಾನನ ಹಸ್ತ ಇದೆ, ದೇವರ ಹಸ್ತನೂ ಇದೆ. ಸೈತಾನನ ಹಸ್ತ ಕ್ರಮವಿಲ್ಲದೆ ಬರಿದಾಗಿ ಕತ್ತಲಾಗಿ ಮಾರ್ಪಡಿಸಿರುವಾಗ ದೇವರು ತೀರ್ಮಾನ ಮಾಡಿದ್ರು, ಇವತ್ತು ಇದನ್ನು ನಾನು ಸರಿಪಡಿಸಬೇಕು. ಇವುಗಳನ್ನು ನಾನು ಇವತ್ತು ತೀರ್ಮಾನ ಮಾಡಿ ನಾನು ಸರಿಪಡಿಸಬೇಕು. ರವಾ ಶಬಾದಡಾಗದಬೋ. ದೇವರು ಗೊತ್ತಾಯ್ತು, ಈ ಭೂಮಿಯನ್ನ ಕತ್ತಲೆ ಮಾಡಿ ಕ್ರಮವಿಲ್ಲದೆ ಮಾಡಿರುವಂತ ಕಾರ್ಯದಿಂದ ನಾನು ಇವುಗಳನ್ನು ತೆಗೆದುಕೊಂಡು ನನ್ನ ಕಾರ್ಯದಲ್ಲಿ ಇಡಲು ಇವುಗಳನ್ನು ಸರಿಪಡಿಸಬೇಕಾ? ಇವುಗಳನ್ನು ಸರಿಪಡಿಸಬೇಕು. ಆಗ ಅಲ್ಲಿ ದೇವರು ಕ್ರಮ ಇಲ್ಲದೆ ಇರುವ ಹಾಗೆ ಶತ್ರು ಮಾಡಿರುವಂತ ಆ ಕರದಿಂದ ಕ್ರಮವಿಲ್ಲದಿರೋದನ್ನ ದೇವರು ತೆಗೆದುಕೊಂಡು ಅವನ ಹಸ್ತಗಳು ತೆಗೆದುಕೊಂಡು ಅಲ್ಲಿ ಸರಿಪಡಿಸ್ತಾ ಇದ್ದಾನೆ. ಎರಡನೇದಾಗಿ ಕತ್ತಲಿತ್ತು. ಸ್ವರ್ಗದ ದೇವರು ನೋಡಿದ್ರು, ಅಯ್ಯಯ್ಯ, ಭೂಲೋಕ ಕತ್ತಲೆ ತುಂಬಲ್ಪಟ್ಟಿದೆ, ಇವರ ಜೀವನ ಕತ್ತಲೆ ತುಂಬಲ್ಪಟ್ಟಿದೆ, ಇವರ ಬದುಕು ಕತ್ತಲೆ ತುಂಬಲ್ಪಟ್ಟಿದೆ. ಇದನ್ನು ನಾನು ಕೈಗೆ ತೆಗೆದುಕೊಳ್ಳಬೇಕು. ಕತ್ತಲೆಯನ್ನ ನೀಗಿಸಿ ಬೆಳಕನ್ನ ಉಂಟು ಮಾಡಬೇಕು. ನಿನ್ನ ಜೀವಿತ ಕತ್ತಲೆ ತುಂಬಲ್ಪಟ್ಟಿದ್ರೆ ಕರ್ತನು ಹೇಳ್ತಾ ಇದ್ದಾನೆ, ನಿನಗಾಗಿ ಒಂದು ಕರ ಇದೆ. ನಿನ್ನ ಬದುಕು ಪಾಪದಲ್ಲಿ ತುಂಬಲ್ಪಟ್ಟಿದ್ರೆ ನಿನಗಾಗಿ ಒಂದು ಕರ ಇದೆ. ನಿನ್ನ ಬದುಕು ಕಷ್ಟಗಳಲ್ಲಿ ಮುಳುಗಿ ಹೋಗ್ತಾ ಇದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನಗಾಗಿ ಬಿಡಿಸುವುದಕ್ಕಾಗಿ ಒಂದು ಕರ ಇದೆ. ಶತ್ರುವಿನ ಪ್ಲಾನ್, ಸೈತಾನನ ಕ್ರಿಯೆ, ಅವನ ಕರ್ರೆಗಳಲ್ಲಿ ನಿನ್ನ ಹಿಡಿದು ನಿನ್ನ ಜೀವಿತ ಕ್ರಮವಿಲ್ಲದೆ ಬರಿದಾಗಿ ಮಾಡಬೇಕು. ಅವನ ಮಹಿಮೆ ಇಲ್ಲದೆ ನಿನ್ನ ಬರಿದಾಗಿ ಮಾಡಬೇಕು. ಅವನ ಕೃಪೆ ಇಲ್ಲದೆ ನಿನ್ನ ಬರಿದಾಗಿ ಮಾಡಬೇಕು. ಅವನ ಸಹಾಯವಿಲ್ಲದೆ ನಿನ್ನ ಬದುಕನ್ನ ಬರಿದಾಗಿ ಮಾಡಬೇಕಂತೇಳಿ ಅವನು ಆಳುವಂತ ಕರ ಅನ್ನ ದೇವರು ಹೇಳ್ತಾರೆ, ಅದಕ್ಕಿಂತಲೂ ಮೇಲಾಗಿರುವಂತ, ಈ ಲೋಕದಲ್ಲಿ ಇರುವವನಿಗಿಂತಲೂ ಮೇಲಾಗಿರುವಂತ ಒಂದು ಕರ ನಿನ್ನ ಪಕ್ಷ ನಿನಗಾಗಿ ನಿನ್ನೊಂದಿಗೆ ಇದುವರೆಗೂ ಜೀವಂತವಾಗಿದೆ. ಆ ಕರಗಳಲ್ಲಿ ಒಪ್ಪಿಸಿಗಳು. ಬಾ 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 ಬಾ. ಆ ಕರ ಇಳಿಲಿ, ಇಳಿಲಿ. ಆ ಕರ ಇಲ್ಲಿ ಏನ್ ಮಾಡಬೇಕು? ಕ್ರಮವಿಲ್ಲದೆ ಇರೋದನ್ನ ಇವತ್ತು ಕ್ರಮಪಡಿಸಲಿ, ಸ್ಥಿರವಿಲ್ಲದೆ ಇರೋದನ್ನ ಇವತ್ತು ಸ್ಥಿರಪಡಿಸಲಿ. ಮಹಿಮೆ
ಒಂದು ವೇಳೆ ನಿನ್ನ ಬದುಕಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಆತ್ಮಿಕದಲ್ಲಿ ಸ್ಥಿರತೆ ಇಲ್ಲದೆ ಶತ್ರು ಆದವನು, ವೈರಿ ಆದವನು ಕ್ರಮ ಇಲ್ಲದೆ ಇರುವ ಹಾಗೆ ಮಾಡಿರ್ಬೋದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಅವನ ಹಸ್ತಕ್ಕಿಂತಲೂ ನನ್ನ ಹಸ್ತ ದೊಡ್ಡದು, ಅವನ ಕ್ರಿಯೆ ಕಾರ್ಯಗಳಿಗಿಂತಲೂ ನನ್ನ ಕ್ರಿಯೆ ಕಾರ್ಯಗಳು ಭಯಂಕರವಾದುದು. ಆ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ತೀರ್ಮಾನ ಮಾಡಿ ಅವುಗಳೆಲ್ಲ ಕೈಗಳು ತೆಗೆದುಕೊಂಡು ದೇವರು ಸರಿಪಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಭೂಮಿ ಕ್ರಮವಾಗಿ ಮಾರ್ಪಡುತ್ತೆ. ಆಗ ದೇವರು ಕತ್ತಲೆಯನ್ನು ನೋಡಿ ಹೇಳ್ತಾರೆ, ಇನ್ನು ನೀನು ಇರಬಾರ್ದು, ಸಪ್ರೇಟ್ ಆಗ್ಬೇಕು. ಸಪ್ರೇಟ್ ಅನ್ನ ಅರ್ಥ ಏನು? ಡಿವೈಡ್ ಆಗ್ಬೇಕು. ಸಪ್ರೇಟ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಸಪ್ರೇಟ್ ಮಾಡಿ ಒಂದು ವಿಶೇಷವಾದ ಬೆಳಕನ್ನ ನಾನಿಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರಿಗೆ ಪ್ರಯೋಜನ ಇಲ್ಲದಿರುವಂತ ಒಂದು ಭೂಮಿಗೆ ಅಷ್ಟೊಂದು ದೇವರು ಕೇರ್ ಮಾಡಬೇಕಾದ್ರೆ ದೇವರ ವಾಕ್ಯ ಬೀಳ್ತದೆ, ನಾವು ದೇವರಿಗೆ ಬೇಕಾಗಿರೋರು, ನಾವು ದೇವರಿಗೆ ಪ್ರಯೋಜನವುಳ್ಳವರು. ಒಂದು ಭೂಮಿಗೆ ದೇವರು ಸರಿಪಡಿಸೋದಾದ್ರೆ, ಆ ಕ್ರಮವನ್ನು ಸಿದ್ಧ ಮಾಡೋದಾದ್ರೆ, ಕ್ರಮವನ್ನು ಸರಿಪಡಿಸೋದಾದ್ರೆ, ಇವತ್ತು ನಿನ್ನ ಬದುಕನ್ನ, ನಿನ್ನ ಜೀವನವನ್ನ, ನಿನ್ನ ಶೈಲಿಯನ್ನ, ಕೆಟ್ಟು ಹೋಗಿರೋದನ್ನ ದೇವರು ಇವತ್ತು ಸ್ಥಿರಪಡಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರು ಸರಿಪಡಿಸಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಕ್ರಮ ಇಲ್ಲದೆ ಇರುವಂತ ನಿನ್ನ ಬದುಕು, ಕ್ರಮ ಇಲ್ಲದೆ ಇರುವಂತ ನಿನ್ನ ಜೀವಿತ, ಕ್ರಮ ಇಲ್ಲದೆ ಇರುವಂತ ನಿನ್ನ ಓಟ, ಕ್ರಮ ಇಲ್ಲದೆ ಇರುವಂತ ನಿನ್ನ ಆತ್ಮಿಕ ಓಟ, ಕ್ರಮ ಇಲ್ಲದೆ ಇರುವಂತ ನಿನ್ನ ಆತ್ಮಿಕ ಬದುಕನ್ನ ಸ್ವರ್ಗದ ದೇವರು ಇವತ್ತು ಅವನ ಕೈಯನ್ನು ತೋರಿಸ್ತಾ ಇದ್ದಾನೆ. ಅವನ ಕೈ ಕುರಿತು ಮಾತಾಡ್ತಾ ಇದ್ದಾನೆ. ನನ್ನ ಕೈ ಸಿದ್ಧವಾಗಿದೆ. ಆ ಕೈನ ಒಳಗಡೆ ಬರಲಿಕ್ಕೆ, ಆ ಕೈನ ಒಳಗಡೆ ಒಪ್ಪಿಸಿಕೊಡ್ಲಿಕ್ಕೆ ನೀನು ಸಿದ್ಧವಾದ್ರೆ, ನೀನು ತಯಾರಾದ್ರೆ, ನೀನು ರೆಡಿ ಆದ್ರೆ, ಇವತ್ತು ನಾನು ನಿನ್ನನ್ನು ಇವತ್ತೇ ಆ ನನ್ನ ಕೈಗಳಿಂದ ನಿನ್ನನ್ನ ಸ್ಥಿರಪಡಿಸಿ, ಕ್ರಮಪಡಿಸಿ, ಬೆಳಕನ್ನು ಉಂಟು ಮಾಡಿ, ಕತ್ತಲೆಯನ್ನು ತೆಗೆದುಹಾಕಿ ನಾನೇ ದೇವರಂತ ಹೇಳಿ ಇವತ್ತು ನಿನಗೆ ನಾನು ಪ್ರಕಟಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಾಲೆಲೂಯ. ಕೈ ಕುರಿತು ಮಾತಾಡ್ತಾ ಇದ್ದೀವಿ, ದೇವತ್ತು ಹಸ್ತದ ಕುರಿತು ಮಾತಾಡ್ತಾ ಇದಾರ. 3 ತರದ ಕೈ, ಒಂದು ಸೈತಾನನ ಕೈ, 2 ದೇವರ ಕೈ, 3 ಮನುಷ್ಯನ ಕೈ. ಈ 2 ಕೈಗಳಿಗಿಂತಲೂ ಮೇಲಾದ ಕೈ ದೇವರ ಕೈ. ಹಾಲೆಲೂಯ, ಹಾಲೆಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಬೀಳ್ತದೆ, ನನ್ನ ದೇವರು ಸಹಾಯ ಮಾಡಲಾರದಂತ, ಅಥವಾ ನನ್ನ ದೇವರ ಕಿವಿಯು ನಮ್ಮ ಶಬ್ದವು ಕೇಳಲಾರದಂತ ಕಿವಿಡೆ ಅಲ್ಲ, ನಮ್ಮ ಮೊರೆಯನ್ನ, ನಮ್ಮ ಶಬ್ದವನ್ನ, ನಮ್ಮ ಪ್ರಾರ್ಥನೆಯನ್ನ, ನಮ್ಮ ಗೋಳಾಟವನ್ನ ಕೇಳಲಾರದಂತ ನನ್ನ ದೇವರ ಕಿವಿಡೆ ಅಲ್ಲ. ನಮಗೆ ಸಹಾಯ ಮಾಡಲಾರದಂತ, ನಮ್ಮನ್ನು ಬಿಡಿಸಲಾರದಂತ, ನಮ್ಮನ್ನು ರಕ್ಷಿಸಲಾರದಂತ, ನಮ್ಮನ್ನು ತಪ್ಪಿಸಲಾರದಂತ ನನ್ನ ದೇವರ ಕೈ ಮೋಟಗೈ ಅಲ್ಲ, ಅವನ ಕೈ ಉನ್ನತವಾಗಿದೆ. ಆ ವಾಕ್ಯ ಹೋದ್ರಿ, ಈಗ ಯೆಹೋವನ ಹಸ್ತವು, ಇದು ಯೆಹೋವನ ಹಸ್ತವು, ರಕ್ಷಿಸಲಾರದ ಮೋಟಗೈಯಲ್ಲ. ಹಲೋ, ಹಸ್ತ ದೇವರ ಕೈ, ದೇವರ ಕರ ನಮ್ಮನ್ನ ರಕ್ಷಿಸಲಾರದಂತ, ಲೋಕವನ್ನ ರಕ್ಷಿಸಲಾರದಂತ, ನಮ್ಮ ಜೀವಿತಗಳನ್ನ, ಬದುಕುಗಳನ್ನ ರಕ್ಷಿಸಲಾರದಂತ, ಸಭೆಗಳನ್ನ ರಕ್ಷಿಸಲಾರದಂತ ಅವನ ಕೈ ಮೋಟಗೈ ಅಲ್ಲ, ಅವನ ಕೈ ಉನ್ನತವಾಗಿದೆ. ಈ ಉನ್ನತ ಉಳ್ಳವನ ಕರೆಗಳಲ್ಲಿ ಇವತ್ತು ನೀನು ಬರಬೇಕು. ನೀನು ಮನೆ ಬರಲಿ, ನಿನ್ನ ಸಭೆ ಬರಲಿ, ನಿನ್ನ ಸೇವೆ ಬರಲಿ, ನಿನ್ನ ಮಕ್ಕಳು ಬರಲಿ, ನಿನ್ನ ಕುಟುಂಬ ಬರಲಿ, ಅವನ ಕರದಲ್ಲಿ
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶತ್ರುವಿನ ಕರ ದೇವರ ಮಕ್ಕಳಿಗೆ ವಿರೋಧವಾಗಿ ಈ ಲೋಕದಲ್ಲಿ ಎಲ್ಲೇ ಇರಲಿ ಅದರ ಪಕ್ಕದಲ್ಲಿ ದೇವರ ಕರ ಪ್ರಕಟವಾಗುತ್ತೆ. ಆದ್ರೆ ನಾವೇನ್ ಮಾಡಬೇಕು? ದೇವರ ಕರಗಳಲ್ಲಿರ್ಬೇಕು. ಶತ್ರುವಿನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಬಿಟ್ರೆ ಅವನು ಕೂಡ ನಮ್ಮನ್ನು ಶೃಂಗಾರ ಮಾಡ್ತಾನೆ. ಶತ್ರುವಿನ ಸೈತಾನನ ಹಸ್ತಗಳಲ್ಲಿ ನಮ್ಮನ್ನು ಒಪ್ಪಿಸಿಬಿಟ್ರೆ ಅವನು ನಮ್ಮನ್ನು ಶೃಂಗಾರ ಮಾಡ್ತಾನೆ. ಹಲ್ಲೆಲೂಯಾ. ಮೇಕಪ್ ಮಾಡಿಸ್ಕೊಳ್ಳೋದು ಒಳ್ಳೆದ ಕೆಟ್ಟದ? ಬ್ಯೂಟಿ ಪಾರ್ಲರ್ಗೆ ಹೋಗೋದು ಒಳ್ಳೇದ ಕೆಟ್ಟದ? ಉಸಿರೇ ಇಲ್ಲ. ಬೈಬಲಲ್ಲಿ ಎಲ್ಲಿದೆ? ಹಂಗಾರೆ ಎಲ್ಲ ಕಟಿಂಗ್ ಶಾಪ್ಗಳು ಕ್ಲೋಸ್ ಮಾಡಬೇಕು. ಎಲ್ಲ ಕಟಿಂಗ್ ಶಾಪ್ಗಳು ಪಾರ್ಲರ್ಗಳು ಕ್ಲೋಸ್ ಮಾಡಿಬಿಟ್ರೆ ಈ ಮಾತು ಸತ್ಯ ಆಗುತ್ತೆ. ಯಾವ ಮಾತು? ಯಾವ ಮಾತು? ಅಲ್ಲ ಅಲ್ಲ, ಎಲ್ಲ ಒಂದು ಭಾಗ ಇರಲಿ. ಸೈಂಟಿಸ್ಟ್ಗಳು ಮನುಷ್ಯನ ನೋಡ್ಬಿಟ್ಟು ಒಂದು ಸ್ಟೋರಿ ಹೇಳಿದ್ದಾರೆ. ನಿಜನಾ? ಇದು ಬೈಬಲಲ್ಲಿ ಇಲ್ಲ, ಬಟ್ ವಿಜ್ಞಾನಿಗಳಿರುವಂತ ಮಾತೇನು ಗೊತ್ತಾ? ಮಂಗನಿಂದ ನೀನು ಬ್ಯೂಟಿ ಪಾರ್ಲರ್ ಇದ್ರೆ ಮಾನವನಾಗೆ ಕಾಣ್ತೀಯ. ಎಲ್ಲ ಕ್ಲೋಸ್ ಹಾಕ್ಬಿಟ್ರೆ ಕಟಿಂಗ್ ಶಾಪು, ಬ್ಯೂಟಿ ಪಾರ್ಲರ್ಗಳು ಇದೆಲ್ಲ ಕ್ಲೋಸ್ ಹಾಕ್ಬಿಟ್ರೆ ಹಳೇ ಮನುಷ್ಯ ನಮ್ಮಲ್ಲಿ ಎದ್ದು ಕಾಣ್ತಾನೆ. ಅರ್ಥ ಆಗಿಲ್ಲ ನಿಮಗೆ? ಸೈಂಟಿಸ್ಟ್ ಹೇಳಿದ್ದೇನು? ಈಗ ಮಾನವರಾಗಿ ಕಾಣ್ತಾ ಇದ್ದೀವಿ, ಇದೆಲ್ಲ ಕ್ಲೋಸ್ ಆಗ್ಬಿಟ್ರೆ ಮನುಷ್ಯ ಮರೆ ಆಗ್ಬಿಡ್ತಾನೆ, ಮಂಗ ಆಚೆ ಬರ್ತದೆ. ಹಲ್ಲೆಲೂಯಾ. ಬ್ಯೂಟಿ ಪಾರ್ಲರ್ ಒಂದೇ, ಕಟಿಂಗ್ ಶಾಪ್ ಒಂದೇ ಅಲ್ವಾ? ಅದು ಹೆಣ್ಮಕ್ಳಿಗೆ ಇರೋದು, ಗಂಡು ಮಕ್ಕಳಿಗೆ ಇರೋದು. ಆ ರೀತಿ ತಪ್ಪು ಅಂತ ಹೇಳೋದಾದ್ರೆ ಕಟಿಂಗ್ ಮಾಡೋದು, ಶೇವಿಂಗ್ ಮಾಡೋದು ಎಲ್ಲ ನಿಲ್ಲಿಸ್ಬಿಡ್ಬೇಕು. ಎಲ್ಲ ಕಟಿಂಗ್ ಶಾಪ್ ಮುಚ್ಚಿಬಿಡ್ಬೇಕು, ಯಾರು ಹೋಗ್ಬಾರ್ದು. ಈಗ ನೀವು ಹೇಳ್ಬೇಕು, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ ಪಾಸ್ಟ್ರೆ, ಕಟಿಂಗ್ ಶಾಪ್ಗೆ ನಾನು ಹೋಗಲ್ಲ ಪಾಸ್ಟ್ರೆ. ಕೈ ಎತ್ತು ನೋಡೋಣ. ಯಪ್ಪ ನಾನಂತೂ ಹೋಗ್ತೀನಪ್ಪ. ಹಲ್ಲೆಲೂಯಾ. ಏನ್ ಮಾಡಿಸ್ಬೇಕು ಅದು ಮಾಡಿಸ್ಕೊಂಡ್ ಬರ್ತೀನಿ. ಹಲ್ಲೆಲೂಯಾ. ನೀವು ಹೋಗ್ತೀರಾ ಇಲ್ವಾ? ನೀವು ಹೋಗ್ತೀರಾ ಇಲ್ವಾ? ಹೋಗ್ತೀರಾ? ವೆರಿ ಗುಡ್. ನೀವೆಲ್ಲ ನಮ್ಮ ಸಂತತಿ. ಇಲ್ಲ ಭಾಷೆ, ನಾನು ಹೋಗಲ್ಲ ಬ್ಯೂಟಿ ಪಾರ್ಲರ್ಗೆ. ಕೇತ್ರಿ ಹೋಗಲ್ವಾ? ನೀವು ಹೋಗಲ್ವಾ? ನೀವು ಹೋಗಲ್ವಾ? ನೀವು ಹೋಗಲ್ವಾ? ನೀವು ಹೋಗಲ್ವಾ? ನೀವು ಹೋಗಲ್ಲ. ಐಬ್ರು ಕೂಡ ಮಾಡ್ಸಲ್ವಾ? ಏನು ಬ್ಲೀಚಿಂಗ್ ಗೀಚಿಂಗ್ ಏನು ಮಾಡ್ಸಲ್ವಾ? ದೇವ್ರ ನಿಮ್ಮನ್ನ ಆಶೀರ್ವಾದ. ಹೋಗೋ ತಪ್ಪಲ್ಲ, ಹೋಗೋ ತಪ್ಪಲ್ಲ. ಏನ್ ಮಾಡಿಸ್ಬೇಕು? ಹಲ್ಲೆಲೂಯಾ. ಹೆಂಗಂದ್ರೆ ಹೆಂಗ್ ರೆಡಿ ಆಗ್ಬಿಟ್ಟು ಮದುವೆ ಬಂದ್ಬಿಟ್ಟು ತಪ್ಪು. ರೆಡಿನೇ ಆಗ್ಬಾರ್ದು, ಒಂದು ಚೂರು ಪೌಡ್ರ್ ಹಾಕ್ಬಾರ್ದು ನಿನ್ನ ಮಕ್ಕಕ್ಕೆ. ಹಲ್ಲೆಲೂಯಾ. ಒಂಚೂರು ಪೌಡ್ರು, ಫೇರ್ ಅಂಡ್ ಲವ್ಲಿ ಇದೆಲ್ಲ ಏನ್ ಮಾಡಬಾರ್ದು? ಹಾಕಬಾರ್ದು. ಎಲ್ಲ ಹಾಕ್ಬಿಟ್ಟು ಬಳಕೊಂಬಿಟ್ಟು ಸಗಣಿ ಬಳಕೊಂಡಂಗೆ ತಪ್ಪ. ಏನೋ ತಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಪುರುಷರು ಕೂದಲನ್ನ ಬೆಳೆಸಬಾರ್ದು. ಹಂಗಾರೆ ಕಟ್ ಮಾಡ್ಲಿಕ್ಕೆ ಇರ್ಬೇಕಲ್ಲ. ಕಟ್ ಮಾಡ್ಲಿಕ್ಕೆ ಏನೇ ಇರ್ಬೇಕು. ಅದೇ ಕಟಿಂಗ್ ಶಾಪ್ ಅಂತ. ಹಲ್ಲೆಲೂಯಾ. ಆದ್ರೆ ಹೆಚ್ಚು ಮಹತ್ವ ಅದಕ್ಕೆ ಕೊಡಬಾರ್ದು. ಈಗ ನೀವು ಬ್ಯೂಟಿ ಪಾರ್ಲರ್ ಕಲ್ತಿದ್ದೀರಿ. ಯಾರು ಬಂದ್ರೆ ಮೇಕಪ್ನ ಕಾಲಲ್ಲಿ ಮಾಡ್ತೀರಾ, ಕೈಯಲ್ಲಿ ಮಾಡ್ತೀರಾ? ಹಲ್ಲೆಲೂಯಾ. ಏದ್ರಲ್ಲಿ ಮಾಡ್ತೀರಾ? ಯಾರಾದ್ರೂ ಎಲ್ಲಾದ್ರೂ ಕಾಲಲ್ಲಿ ಮಾಡಿಸ್ಕೊಂಡಿದ್ದೀರಾ? ನೆಕ್ಸ್ಟ್ ಅಂಗಡಿ ಹತ್ರನೇ ಹೋಗಲ್ಲ ನೀವು. ಫ್ರೀ ಅಮ್ಮ ಫ್ರೀ, ಫ್ರೀ ಅಮ್ಮ ಫ್ರೀ ಅಂದ್ರೆ ಕೂಡ ಅಯ್ಯೋ ನಮಸ್ಕಾರ. ಹಲ್ಲೆಲೂಯಾ. ಅದ್ ಹೇಳಕ್ ಬರ್ತಾರ ಹಸ್ತದ ಕುರ್ತು.
ನೀವು ಹೋಗಿದ ತಕ್ಷಣ ಅವ್ರ ಮೇಕಪ್ ಮಾಡೋದು ಏನ್ರಿಂದ? ಅಲ್ಲೂಯ, ಶತ್ರುವಿನ ಕೈಗೆ ಸಿಕ್ಕುವಾಗಲೂ ಅವನು ಮೇಕಪ್ ಮಾಡ್ತಾನೆ. ದೇವರ ಕೈಗೆ ಸಿಕ್ಕುವಾಗಲೂ ಆ ಕೈ ಕೂಡ ನಿನ್ನ ಮೇಕಪ್ ಮಾಡುತ್ತೆ. ಆದ್ರೆ ದೇವರು ಫಸ್ಟ್ ಹೇಳಿದ್ರೆ, ಈ ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನ ದೇವರು ಸ್ಪೆಷಲ್ ಆಗಿದ್ದಾನೆ. ಅಂದ್ರೆ ದೇವರ ಕೈಯಲ್ಲಿ ಸಿಕ್ಕುವಾಗ ನಿನ್ನನ್ನು ಸ್ಪೆಷಲ್ ಆಗಿ ರೆಡಿ ಮಾಡ್ತಾನೆ. ಈಗ ಸೈತಾನ ಕೈಯಲ್ಲಿ ನಾನು ಸಿಗ್ತೀನಿ. ಈಗ ಸೈತಾನ ಮೇಕಪ್ ಮಾಡ್ತಾನೆ. ಎಲ್ಲಿ ಪೌಡ್ರ್ ಹಾಕ್ಬಿಡ್ತದೆ, ಮಕ್ಕಳ ಪೌಡ್ರ್ ಇಲ್ಲ. ಈಗ ಪೌಡ್ರು ಎತ್ಕೊಂಡ, ನಾನು ಹೇಳ್ತಾರೆ ಆತ್ಮಿಕ ಆಲೋಚನೆ ಮಾಡ್ತಾ ಇರೋದು. ನೀವೆಲ್ಲೆಲ್ಲಿಗೆ ಹೋಗ್ಬೇಡ್ರಿ. ಸೈತನ್ ಕೈಲಿ ಈ ಮಗಳು ಉದಾಹರಣೆಗೆ ಹೇಳ್ತಾ ಇರೋದು. ಕೋಪ ಮಾಡ್ಕೊಂಡ್ರೆ ಪರವಾಗಿಲ್ಲ, ಉದಾಹರಣೆಗೆ ಹೇಳ್ದೆ. ಈಗ ಈ ಮಗಳು ಸಡನ್ ಆಗಿ ಸೈತನ್ ಕೈಲಿ ಸಿಕ್ಬಿಟ್ಟು ಏನ್ರ ಕುರಿತು ಈಗ ನಾ ಮಾತಾಡ್ತಾ ಇರೋದು? ಎಷ್ಟು ಹಸ್ತಗಳಿವೆ? ಎಷ್ಟು ತರದ ಹಸ್ತಗಳಿವೆ? 1, 2, 3. ಇದೆಲ್ಲಕ್ಕಿಂತ ಡೇಂಜರ್ ಹಸ್ತ ಮನುಷ್ಯಂದೆ. ಅಲ್ಲಿಗೆ ಬರ್ತೀನಿ. ಬರಕ್ಕಿಂತ ಮುಂಚೆ ಈ 2 ಹಸ್ತ ದಾಟ್ಕೊಂಡ್ಬಂದ್ಬಿಡೋಣ. ಈಗ ಈ ಮಗಳು ಅಪ್ಪಿ ತಪ್ಪಿ ಹೆಂಗೋ ಏನೋ ಮಾಡಿ ಸೈತನ್ ಕೆಲ್ಸ ಸಿಕ್ತು. ಈಗ ಸೈತನ್ ಕೆಲ್ಸ ಸಿಕ್ಕಿದ್ಮೇಲೆ ಮೇಕಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಈಗ ಒಂಚೂರು ಪೌಡ್ರು, ಅದೇನಾಗಿದೆ? ಕೋಪ. ಇನ್ನೊಂಚೂರು ಪೌಡ್ರು, ಹೊಟ್ಟೆ ಕಿಚ್ಚು. ಇನ್ನೊಂಚೂರು ಛಲಸೆ. ಇನ್ನೊಂಚೂರು ಕ್ರೀಮು. ಇದೇನಿದು ಕ್ರೀಮು? ದುಡ್ಡಿನ ಆಸೆ. ಎಲ್ಲ ಹಾಕಿ ಮೇಕಪ್ ಮಾಡ್ಬಿಟ್ಟ. ಅಲ್ಲೂಯ. ಈಗ ಮತ್ತೆ ಇವ್ರು ಹೇಳೋದು, ನಾನು ದೇವ್ರ ಕೈಲಿದ್ದೀನಿ, ನಾನು ದೇವ್ರ ಕೈಲಿದ್ದೀನಿ. ಇವ್ರು ಹೇಳೋದು ದೇವ್ರ ಕೈಲಿದ್ದೀನಿ. ಮತ್ತೆ ಮೇಕಪ್ ಚೇಂಜ್ ಆಗಿದೆ, ಪಿಕ್ಚರ್ ಚೇಂಜ್ ಆಗಿದೆ, ಸ್ಟೋರಿ ಚೇಂಜ್ ಆಗಿದೆ, ಸಬ್ಜೆಕ್ಟ್ ಚೇಂಜ್ ಆಗಿದೆ. ಎಲ್ಲ ಸೈತನ ಮೇಕಪ್ ಇಟ್ಕೊಂಡಿದ್ಯಾ, ಮತ್ತೆ ದೇವ್ರ ಕೈಲಿದ್ದೀನಿ ಅಂತ ಹೇಳ್ತಾ ಇದೆಯಾ. ಇನ್ನ ಏನೆಲ್ಲ ಮೇಕಪ್ ಇಲ್ಲ, ವ್ಯಭಿಚಾರ. ಬೇರೆಯವ್ರು ನೋಡ್ರೆ ಅಂತ ನೋಡ್ಬೇಕು ಅನ್ಸುತ್ತೆ, ಮೋಹಿಸ್ಬೇಕು ಅನ್ಸುತ್ತೆ, ಅವ್ರನ್ನ ತಿನ್ಬೇಕು ಇವ್ರನ್ನ ತಿನ್ಬೇಕು ಅನ್ಸುತ್ತೆ. ಅಲ್ಲೂಯ. ಹೊಟ್ಟೆ ಕಿಚ್ಚು, ಒಬ್ಬರು ಬೆಳಿಬಾರ್ದು. ಅಲ್ಲೂಯ. ದುಡ್ಡಿನ ಆಸೆ. ಎಷ್ಟು ಪಾಪಗಳಿವೆ. ಇವುಗಳೆಲ್ಲವುಗಳಿಂದಲೂ ಸೈತಾನ ಏನು ಮಾಡ್ತಾನೆ? ಮೇಕಪ್ ಮಾಡ್ತಾನೆ. ಈಗ ಈಚೆ ಕಡೆ ಹೋಗುವಾಗ ಒಳಗಡೆ ಇರೋದು ಕಾಣುತ್ತಾ? ಏನಿದ್ ಕಾಣುತ್ತೆ? ಮೇಕಪ್ ಎತ್ ಕಾಣುತ್ತೆ ರೀ. ಏನು ಮೇಕಪ್? ಏನು? ಸೈತಾನನ ಕೈಯಲ್ಲಿ ಸಿಕ್ಕುವಾಗ ಅವನು ಮೇಕಪ್ ಮಾಡ್ತಾನೆ. ಅವನ್ ಮೇಕಪ್ ಎಲ್ಲ ಬರೀ ಕತ್ತಲೆ. ಬಟ್ ದೇವರ ಕೈಯಲ್ಲಿ ನಾವು ಸಿಕ್ಬಿಟ್ರೆ, ದೇವರ ಕರಗಳಲ್ಲಿ ನಾವು ಸಿಕ್ಬಿಟ್ರೆ, ಅವನು ಕೂಡ ಮೇಕಪ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯ. ನಾವು ದೇವರ ಕೈಯಲ್ಲಿ ಸಿಕ್ಕುವಾಗ ದೇವರು ಕೂಡ ನಮ್ಮನ್ನ ಮೇಕಪ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ಆ ಮೇಕಪ್ ಏನು? ಸಮಾಧಾನ. ನಿಮ್ಮ ಹೆಸರೇನು? ಸಮಾಧಾನ. ಸಮಾಧಾನನೇ ಇಲ್ಲ. ಇವ್ರ ಹೆಸರೇನು? ಸಮಾಧಾನ. ಸ್ವಲ್ಪ ಬಿಟ್ಟು ಇದು ಯಾವ ನಾಯಿ ಎಂದು ನೋಡು. ಇವ್ರ ಹೆಸರು ಪ್ರೀತಿ. ಇವ್ರ ಹೆಸರೇನು? ಪ್ರೀತಿ. ಮಾತ್ರ ಸಾಕು. ಹೆಸರು ಪ್ರೀತಿ. ಅದು ಸುಮ್ಮನೆ ಅಮ್ಮ ಇಟ್ಟಿರೋದು ಪ್ರೀತಿ. ಪ್ರೀತಿ ಮಾತುಗಳು ಇಲ್ಲ, ಆಕೆಯಲ್ಲಿ ಪ್ರೀತಿನೂ ಇಲ್ಲ. ಧನಲಕ್ಷ್ಮಿ. ಹಲ್ಲೆಲೂಯ. ಧನಲಕ್ಷ್ಮಿ ಅರ್ಥ ಏನು? ಧನ ಜನ ಚೇಬು ತುಂಬಾ ಹಣ. ಹಲ್ಲೆಲೂಯ. ಬೇಡ ಬಿಡಿ, ಗಾಡಿ ರಿವರ್ಸ್ ಹಾಕ್ಬಿಡೋಣ ನಾವು. ಹಲ್ಲೆಲೂಯ. ಹೆಸರು ರಾಜ. ಹೆಸರು ತೊಟ್ಟಿಲು ಕಾಯ್ತಾ ಇರ್ತಾನೆ. ಹೆಸರು ರಾಜ. ನಿನ್ ಕೆಲಸ ಏನು? ಪೇಪರ್ ಆಯೋದು. ನಿನ್ ಕೆಲಸ ಏನು? ತೊಟ್ಟಿ ಕಳಿಸ್ಲಿ. ನಿನ್ನ ಹೆಸರು ಏನಪ್ಪ? ರಾಜ. ನಿನ್ನ ಹೆಸರೇನಮ್ಮ? ರಾಣಿ. ನಿನ್ನ ಹೆಸರು ರಾಣಿ.
ಅವ್ರ ಬದುಕು ಖಾಲಿ. ಹೆಸರು ರಾಣಿ, ಬದುಕು ಖಾಲಿ. ಆ ಹೆಸರಿಗೆ ಅವ್ರಿಗೂ ಸಮಾನನೇ. ಮನೆ ಯಾವ ಪಾಪ ಹೆಸರು ಇಟ್ಕೊಂಡಿದ್ದ, ಏನಪ್ಪ ನಿನ್ನ ಹೆಸರು? ಚಿರಂಜೀವಿ ಸರ್ಜಾ. ಏನು ಹೆಸರೇನು? ಚಿರಂಜೀವಿ ಅರ್ಥ ಗೊತ್ತಾ? ಯಾವಾಗಲೂ ಸಾಯದೆ ಯಾವಾಗಲೂ ಜೀವಿಸುವಂತವನಿಗೆ ಚಿರಂಜೀವಿ. ಪಾಪ ಇನ್ನ ಮಗುನೇ ಆಗಿಲ್ಲ, ಹೆಂಡತಿ ಪ್ರೆಗ್ನೆಂಟು, ಆವಾಗಲೇ ಸತ್ತೋಗ್ಬಿಟ್ಟ. ಹೆಸರೇನು? ಚಿರಂಜೀವಿ. ಹೆಸರೇನು? ನಾನು ಇದು ಮಾಡ್ತಾ ಇಲ್ಲ, ಚಿರಂಜೀವಿ. ಹಲ್ಲೆಲೂಯ. ಸಮಾಧಾನ ಬಗ್ಗೆ ಬಂದು ಹಿಂಗೆಲ್ಲ ಬಂದ್ಬಿಡ್ತು ನೋಡಿ. ದೇವ್ರ ಕೆಲ್ ಸಿಕ್ಕುವಾಗ ದೇವ್ರುಗಳು ನಮ್ಮನ್ನ ಮೇಕಪ್ ಮಾಡ್ತಾನೆ. ಸೈತಾನನ ಕೈಲಿರುವಾಗ ಅವನು ಮೇಕಪ್ ಮಾಡಿದ ನೀನು ನೋಡ್ರೆ ಕೋಪ. ಈಗ ದೇವ್ರ ಕೆಲ್ ಸಿಕ್ಕಿದೆ, ಕೋಪ ತೆಗೆದಾಕ್ರು. ಸಮಾಧಾನ, ಶಾಂತಿ, ಪ್ರೀತಿ, ವಾತ್ಸಲ್ಯ, ಶ್ರಮೆದಮೆ, ಹಲ್ಲೆಲೂಯ, ದಾನ ಧರ್ಮ, ಹಲ್ಲೆಲೂಯ, ಕನಿಕರ, ದಯೆ, ಉಪಕಾರ, ಕ್ಷಮಿಸೋ ಮನೋಭಾವ, ಇದನ್ನೆಲ್ಲ ಅವುಗಳಿಂದ ದೇವರು ನಮ್ಮನ್ನ ಏನ್ ಮಾಡ್ಬಿಡ್ತಾರೆ? ಅಲಂಕರಿಸ್ಬಿಡ್ತಾರೆ. ಹಲ್ಲೆಲೂಯ. ದೇವರ ಅಲಂಕರಿಸುವಾಗ ಅವಾಗ ಹೇಳ್ತಾರೆ, ಇದು ಇದು ಆಕ್ಚುಲಿ ಮೊದಲ ಗೀತೆ ಅಂದ್ರೆ. ಹಲ್ಲೆಲೂಯ. ದೇವರ ಕೆಲ್ ಸಿಕ್ಕೋದ ಪ್ರತಿಯೊಬ್ರು, ದೇವರ ಕೈಗಳಿಂದ ಅಲಂಕರಿಸಲ್ಪಡುವಂತ ಪ್ರತಿಯೊಬ್ರು ಮೊದಲ ಗೀತೆ ಆಗಿರ್ತಾರೆ. ಯಾಕೆ ಅಂದ್ರೆ ಮದಲಿಂಗನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ, ಮದುಮಗನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಒಂದು ಮದುಮಗಳನ್ನ ರೆಡಿ ಮಾಡಬೇಕಾದ್ರೆ ಅವಳು ಸಿಗಬೇಕಾಗಿರೋದು ದೇವರ ಕೈಯಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಕೈಯಲ್ಲಿ, ದೇವರ ಕೈಯಲ್ಲಿ ಸಿಕ್ಬೇಕು. ನಾವು ದೇವರ ಕೈಯಲ್ಲಿ ಸಿಕ್ಬಿಟ್ರೆ ಇನ್ನೊಂದು ಸ್ಪೆಷಲ್. ಹಲ್ಲೆಲೂಯ. ದೇವರ ಕೈಯಲ್ಲಿ ಸಿಕ್ಬಿಟ್ರೆ ಇನ್ನೊಂದು ಸ್ಪೆಷಲ್. ಆ ವಾಕ್ಯ ನಾವು ಓದಿಕೊಳ್ಳೋಣ. ಯೆಶಾಯನಿಗೆ ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ, ಅಥವಾ 3ನೇ ವಾಕ್ಯ ಓದ್ರಿ. ಬೇಗ ಪಟ್ಟಂತ 3ನೇ ವಾಕ್ಯ ಓದ್ರಿ. ಯೆಶಾಯನಿಗೆ ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 3ನೇ ವಾಕ್ಯ. ನೀನು ಯೆಹೋವನ ಅಥವಾ ದೇವರ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ, ಅಲೋ, ಭೂಮಿಯು ಕ್ರಮವಿಲ್ಲದೆ ಬರದಾಗಿರೋದನ್ನ ಸುಂದರವಾಗಿ ಕ್ರಮಪಡಿಸಿದನು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಬರುವಾಗ ಅಲ್ಲಿ ವಾಕ್ಯ ಬೀಳ್ತದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ. ಅಲೋ, ನೀನ್ ಯಾವಾಗ ದೇವರ ಕೈಯಲ್ಲಿ ಒಪ್ಪಿಸ್ಕೊಡ್ತೀಯ, ನೀನ್ ಯಾಕೆ ಮಾಡಕ್ ಬರ್ತೀಯ ಗೊತ್ತಾ? ಸುಂದರ ಕಿರೀಟವಾಗಿ ಮಾರಬಡ್ತೀಯ. ನಿನ್ನ ದೇವರ ಹಸ್ತದಲ್ಲಿ, ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿವವಸ್ತ್ರವಾಗಿಯೂ ಇರುವಿ. ರಾಜನ ಶಿರೋ ವೇಷ್ಟನಾಗಿಯೂ ಇರುವಿ. ರಾಜನಿಗೆ ಉಪಯೋಗವಾಗುವ, ರಾಜನಿಗೆ ಬಳಕೆಯಾಗುವಂತ ಒಂದು ವ್ಯಕ್ತಿಯಾಗಿ ನಿನ್ನನ್ನು ಮಾರ್ಪಡಿಸಬೇಕಾದ್ರೆ ಆ ರಾಜನು ಬೇರೆ ಯಾರು ಅಲ್ಲ, ನಮ್ಮ ದೇವರಾಗಿದ್ದಾನೆ. ಆ ರಾಜನಿಗೆ ನೀನು ಉಪಯೋಗವಾಗಬೇಕಾದ್ರೆ ನಿನ್ ದೇವರ ಕೈಯಲ್ಲಿರ್ಬೇಕ. ನಿನ್ ದೇವರ ಕೈಯಲ್ಲಿದ್ರೆ ನನ್ನ ದೇವರು ನಿನ್ನನ್ನು ಸುಂದರವಾದ ಕಿರೀಟವಾಗಿ ಮಾರ್ಪಡಿಸ್ತಾನೆ. ಅರ್ಥ ಆಗಿಲ್ಲ? ರಾಜನ ತಲೆ ಮೇಲೆ ಇರ್ತದ, ರಾಣಿ ಆಗ್ಬೇಕಾದ್ರೆ ರಾಣಿ ತಲೆ ಮೇಲೆ ಇರ್ತದೆ, ಚಿಕ್ಕದ ಕಿರೀಟ ತರ ಇರ್ತದೆ. ಅದಿದ್ರೇನೆ ರಾಜ ರಾಣಿ. ಅದ್ರ ದೇವ್ರು ಹೇಳ್ತಿದಾರೆ, ನೀನ್ ದೇವರ ಕೈಲಿರುವಾಗ ದೇವ್ ನಿನ್ನನ್ನು ಸುಂದರವಾದ ಕಿರೀಟವಾಗಿ ಮಾರ್ಪಡಿಸ್ತಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಸೈತಾನನ ಮುಂದೆಗಡೆ ನೀನು ಸುಂದರವಾಗಿ ಇಲ್ಲದೆ, ನಿನ್ನ ಬದುಕು ಸುಂದರವಾಗಿಲ್ಲದೆ, ನಿನ್ನ ಜೀವನ ಸುಂದರವಾಗಿಲ್ಲದೆ ಹಾಳಾಗಿ ಹೋಗಿರಬಹುದು. ನಿನ್ನ ದೇವರ ಕರೆಗಳಲ್ಲಿ ಒಪ್ಪಿಸಿಕೊಡುವಾಗ ಇವತ್ತು ಅವನು ನಿನ್ನ ಸುಂದರವಾದ ಕಿರೀಟವಾಗಿ ನಿನ್ನ ಜೀವನವನ್ನ, ನಿನ್ನ ಬದುಕನ್ನ, ನಿನ್ನ ಕುಟುಂಬವನ್ನ ಅವನು ಮಾರ್ಪಡಿಸ್ತಾನೆ. ಹಲ್ಲೆಲೂಯ. ಕೆಲವೊಮ್ಮೆ ದೇವರ ಕರ ನಮಗೆ ಅನುಕೂಲವಾಗಿ ಬರ್ತದೆ.
ದೇವರ ಕರ ನಮಗೆ ಅನುಕೂಲವಾಗಿ ಬರುವಾಗ ನಾವು ಹೋಗುವಂತ ಎಲ್ಲಾ ಜಾಗಗಳಲ್ಲಿ ನಮಗೆ ಜಯ ಉಂಟಾಗುತ್ತೆ. ಹಲ್ಲೆಲೂಯಾ. ನಾವು ಹೋಗುವಂತ ಎಲ್ಲ ಸ್ಥಳಗಳಲ್ಲಿ, ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ನಮಗೆ ಜಯ ಉಂಟಾಗುತ್ತೆ. ಕಾರಣ ಜಯ ಉಂಟು ಮಾಡಿದ್ದು ನಮ್ಮ ಕೈಯಲ್ಲ, ಜಯವನ್ನು ಉಂಟು ಮಾಡಿದ್ದು ಸರ್ವಶಕ್ತನಾಗಿರುವಂತ ದೇವರ ಕರ. ಸತ್ಯ ವೇದದಲ್ಲಿ ನಾವು ಓದಿಕೊಂಡು ಬರುವಾಗ, ಸತ್ಯ ವೇದಗಳಲ್ಲಿ ಕೆಲವು ಚರಿತ್ರೆಗಳನ್ನು ಧ್ಯಾನ ಮಾಡುವಾಗ, ದೇವರ ಕರ ಶತ್ರುಗಳಿಗೆ ವಿರೋಧವಾಗಿ ಹೋಗುವಾಗ ಅವರುಗಳು ಸೋಲಿಸಲ್ಪಟ್ಟರು ದೇವರ ವಾಕ್ಯ ಹೇಳ್ತದೆ. ಇಸ್ರಾಯೇಲ್ ಜನರಿಗೆ ಅನುಕೂಲವಾಗಿಯೂ ವೈರಿಗಳಿಗೆ, ಶತ್ರುಗಳಿಗೆ ವಿರೋಧವಾಗಿ ದೇವರ ಕರ ಹೋಗುವಾಗ, ಯಾರ ಮೇಲೆ ದೇವರ ಕರ ವಿರೋಧವಾಗಿ ಹೋಯಿತು ಆ ಸಂಘ, ಆ ಗುಂಪು, ಆ ಸೈನ್ಯ, ಆ ಕುಟುಂಬ, ಆ ಜೀವಿತ, ಆ ಊರು ಸೋತು ಹೋಯಿತು. ಯಾರಿಗೆ ಅನುಕೂಲವಾಗಿ ದೇವರ ಕರ ಶುಭವಾಗಿ ಪ್ರಕಟವಾಯಿತು ಅವನು ಜಯ ಹೊಂದಿದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಿನ್ನ ಜೀವಿತ, ನಿನ್ನ ಬದುಕು ಜಯಕರವಾಗಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಜಯಕರವಾಗಿ ನೀನು ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಕರ್ತನು ಹೇಳ್ತಾ ಇದ್ದಾನೆ, ನನ್ನ ಕೈ ಮೋಟ ಕೈ ಅಲ್ಲ, ನನ್ನ ಕೈ ನಿನ್ನ ವಿಷಯಗಳಲ್ಲಿ ಉನ್ನತವಾಗಿದೆ. ನಿನ್ನ ಆ ಕೈಗಳಲ್ಲಿ ಒಪ್ಪಿಸ್ಕೊಡು. ಈ ಕರ ನಿನ್ನ ಜಯದ ಮೇಲೆ ಜಯ, ಜಯದ ಮೇಲೆ ಜಯ, ಜಯದ ಮೇಲೆ ಜಯ ಕೊಟ್ಟು ಈ ಕರ ನಿನ್ನನ್ನು ಬಲಪಡಿಸಿ, ಈ ಕರ ನಿನಗೆ ಆಧರಣೆಯಾಗಿ, ಈ ಕರ ನಿನ್ನೊಂದಿಗೆ ಯಾವತ್ತಿಗೂ ಇರುವಂತದಾಗಿರ್ತದೆ ಎಂಬುದಾಗಿ ಹೇಳಿ ಸೈಡ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಕರ ನಿನಗಾಗಿದೆ. ಆ ಕರ ಬಾಗಲ್ ತಡ್ತಾ ಇದೆ. ನೀನು ಒಪ್ಪಿಸ್ಕೊಟ್ರೆ ಅವನು ಒಳಗಡೆ ಬರ್ತಾನೆ. ಅವನು ಒಳಗಡೆ ಬಂದ್ರೆ ಅವನ ಕೈ ನಿನಗಾಗಿ ಪ್ರಕಟವಾಗುತ್ತೆ. ಅವನ ಕೈ ನಿನಗಾಗಿ ಪ್ರಕಟವಾದ್ರೆ ನಿನ್ನನ್ನು ಸೋಲಿಸುವಂತ ಶಕ್ತಿ, ನಿನ್ನನ್ನು ಮುದುರಿಸುವಂತ ಶಕ್ತಿ, ನಿನ್ನ ಕೆಡಿಸುವಂತ ಶಕ್ತಿ, ನಿನ್ನನ್ನು ಹಾಳು ಮಾಡುವಂತ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದಕ್ಕೂ ಸಾಧ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಕಾರಣ ನಿನ್ನ ಹಿಡಿದಿರುವಂತ ಕರ ಅದು ಮನುಷ್ಯನ ಕರವಲ್ಲ. ನಿನ್ನ ಹಿಡಿದಿರುವಂತ ಕರ ಅದು ಸೈತಾನನ ಕರವಲ್ಲ. ನಿನ್ನ ಹಿಡಿದಿರುವಂತ ಕರ ಅದು ದೇವರ ಕರ. ಒಬ್ಬರು ಮಾತ್ರ ದೇವರೇ, ನಿನ್ನ ಕರ ನನಗಿದೆ, ನಿನ್ನ ಕರ ನನ್ನ ಬಲಪಡಿಸುತ್ತೆ, ನಿನ್ನ ಕರ ನನ್ನ ನಡೆಸುತ್ತೆ. ಹಲ್ಲೆಲೂಯಾ. ಶಾಬಾದಾನಗಾದವ ರೀಗಮಾನ ಪ್ರೌಢ ಪ್ರಮಾಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ 118ನೇ ಅಧ್ಯಾಯದಲ್ಲಿ, ಕೀರ್ತನೆ 118ನೇ ಅಧ್ಯಾಯದಲ್ಲಿ 4 ಅಥವಾ 5ನೇ ವಾಕ್ಯದ ಓದ್ಕೊ ಬರ್ರಿ. ಯೆಹೋವನು ಹಾ ಭಕ್ತರು ಹಾ ಆತನ ಕೃಪೆಯು ಶಾಶ್ವತವಾದವೆಂದು ಹೇಳಲಿ. ಕೀರ್ತನೆಗಳು 118ನೇ ಅಧ್ಯಾಯ 3-4ನೇ ವಾಕ್ಯ ಓದ್ರಿ. ಅದೇ ಫಸ್ಟ್. ಅರೋನನ ಮನೆತನದವರು ಹಾ ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಹಾ ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. 15ನೇ ವಾಕ್ಯದಿಂದ ಓದ್ರಿ. 5ನೇ ವಾಕ್ಯ. 15ನೇ ವಾಕ್ಯ ಉತ್ಸಾಹ ಧ್ವನಿಯು, ಕೇಳಿಸ್ಕೊಬೇಕು, ಉತ್ಸಾಹ ಧ್ವನಿಯು, ಜಯಘೋಷವು, ಜಯದ ಘೋಷವು ನೀತಿವಂತರ ಗೂಡಾರಗಳಲ್ಲಿವೆ. ಕೇಳಿಸ್ತಾ ಇದೆಯಾ? ಹಲೋ 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 ಹಲೋ. ಉತ್ಸಾಹವು, ಉತ್ಸಾಹ ಧ್ವನಿಯು, ಉತ್ಸಾಹ ಧ್ವನಿಯು, ಜಯದ ಜಯಘೋಷವು ಘೋಷವು ನೀತಿವಂತರ ಗೂಡಾರದಲ್ಲಿವೆ. ಒಂದು ನಿಮಿಷ, ಎಲ್ಲಿದೆಯಂತೆ? ಏನಿದೆಯಂತೆ? ಉತ್ಸಾಹ ಧ್ವನಿಯು, ಜಯದ ಘೋಷವು ನೀತಿವಂತರ ಗೂಡಾರದಲ್ಲಿದೆ. ನೀತಿವಂತರು ಯಾರು? ಡೌಟ್ ಅಲ್ಲಿ ಕೂತಿದ್ದೀರಾ? ನೀತಿವಂತರು ಯಾರು ಹೇಳ್ರಿ? ನಾರೋತ ಯಾವಾಗ ಯೇಸುವನ ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಅವನ ರಕ್ತ ನಮ್ಮನ್ನ ನೀತಿ ಮಾಡಿದು.
ಅವನ ರಕ್ತ ನಮ್ಮನ್ನ ನೀತಿ ಮಾಡ್ತು. ಇವತ್ತು ದೇವರ ವಾಕ್ಯ ಹೇಳ್ತದೆ, ಉತ್ಸಾಹ ಧ್ವನಿಯು, ಜಯದ ಘೋಷವು ನೀತಿವಂತರ ಗೂಡಾರಗಳಲ್ಲಿ. ನೀ ಕೂತಿರೋದು ನೋಡ್ರಿ, ಯಾವ ಉತ್ಸಾಹವೂ ಬೇಡದೆ ಪಾಸ್ಟ್ರೆ, ಯಾವ ಜಯದ ಘೋಷಣೆ ಬೇಡ ಪಾಸ್ಟ್ರೆ ಅಂತ ಕೂತಿದ್ದೀರಿ. ನಿಮ್ಗೆ ಅರ್ಥ ಆಗಿಲ್ಲ. ಉತ್ಸಾಹ ಧ್ವನಿಯು, ಜಯದ ಘೋಷವು ನೀತಿವಂತರ ಗೂಡಾರ ಅಂದ್ರೆ ಮನೆ, ಅವರೊಂದಿಗೆ ಇರ್ತದೆ. ಈ ನೀತಿವಂತರು ಯಾರು? ಬೇರೆ ಯಾರು ಅಲ್ಲ, ಆ ನೀತಿವಂತರು ನಾವೇ. ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆಗಳು ಹೇಳ್ತದೆ, ಯಾವನೆಲ್ಲ ನೀರಿನಲ್ಲಿ ಮುಳುಗಿ ದೀಕ್ಷಿಸ್ತಾನೆ ತೆಗೆದುಕೊಂಡು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆ ರಕ್ತವು ಅವನನ್ನ ನೀತಿ ಮಾಡ್ತು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಈ ನೀತಿವಂತನು ಯಾರು? ಈ ಜಯವು ಉತ್ಸಾಹ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ಕೆಳಗಡೆ ಹಾಗೆ ವಾಕ್ಯ ಹೋದ್ರಿ, ಯೆಹೋವನ ಬಲಗೈ, ಹಲ್ಲೆಲೂಯ, ಆಮೆನ್. ದೇವರ ಬಲಗೈ ಬಲಗೈ ಉನ್ನತವಾಗಿದೆ. ಎಲ್ಲಿ? ನೀತಿವಂತನ ಮನೆಯಲ್ಲಿ. ಅದು ನಿಜವಾದ ವರ್ಡ್. ಚಪ್ಪಾಳೆ ಹೊಡಿರಿ. ನೀತಿವಂತನ ಮನೆಯಲ್ಲಿ ಉತ್ಸಾಹದ ಧ್ವನಿಯು, ಜಯದ ಘೋಷವು ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ನನ್ನ ದೇವರ ಬಲಗೈ ಉನ್ನತವಾಗಿದೆ. ಅದು ಎಲ್ಲಿ? ನಿನ್ನ ಗೂಡಾರದಲ್ಲಿ, ನಿನ್ನ ಮನೆ ಒಳಗಡೆ, ನಿನ್ನ ಜೀವನದಲ್ಲಿ ಅವನ ಕರ ಭಯಂಕರವಾಗಿದೆ. ಹೋ, ಕೆಲವರು ಹೇಳ್ಬೋದು ಪಾಸ್ಟ್ರೆ, ಯಾಕೆ ನನ್ನ ಮನೆಯಲ್ಲಿ ಉತ್ಸಾಹ ಧ್ವನಿಯೇ ಇಲ್ಲ, ಜಯದ ಘೋಷವೇ ಇಲ್ಲ? ಏನೇನು ಮಾಡ್ತೀನಿ? ಏನೇನು ಮಾಡುವ ಅವಶ್ಯಕತೆ ಇಲ್ಲ. ನೀನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೀನು ಪಲ್ಟಿ ಹೊಡೆಯೋ ಅವಶ್ಯಕತೆ ಇಲ್ಲ. ಸಿಂಪಲ್ ಸಿಂಪಲ್. ಅವನ ಕರಗಳಲ್ಲಿ ನಾನೇನು ಇಲ್ಲ ಅಂತ ಹೇಳಿ, ಇದು ದೇವರ ಕರ, ಇದು ದೇವರ ಕರ, ಇದು ನೀನು ಇಲ್ಲೇ 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 ಪಕ್ಕದಲ್ಲಿ ಬಂದಿದ್ಯಾ, ಪಕ್ಕದಲ್ಲೇ ರೌಂಡ್ ಹೊಡಿತಾ ಇದೆಯಾ, ಪ್ರಯೋಜನ ಇಲ್ಲ. ದೇವರ ಕೈ ಇದೆ, ಅದು ಮೋಟೆ ಕೈ ಅಲ್ಲ. ಈ ಕೈ ಉನ್ನತವಾದ ಕೈ. ನೀನ್ ಬಂದಿದ್ಯಾ, ಇಲ್ಲಿದ್ದೆ, ಯೇಸುಸ್ವಾಮಿ ಬಗ್ಗೆ ಕೇಳಿದೆ, ರಕ್ಷಣೆ ಒಂದು ಆತ್ಮಿಕದಲ್ಲಿ ಬಂದೆ, ನಡ್ಕೊಂಡು 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 ಎಲ್ಲಿವರೆಗೂ ಬಂದಿದ್ಯಾ. ಇವತ್ತಿಗೂ ಕೂಡ ಉತ್ಸಾಹ ಧ್ವನಿಯು, ಜಯದ ಘೋಷವು ನಿನ್ನ ಗೂಡಾರದಲ್ಲಿಲ್ಲ. ಕಾರಣ ನೀನ್ ಇಲ್ಲಿಲ್ಲ, ನೀನ್ ಇಲ್ಲಿ ತಿರುಗಾಡ್ತಾ ಇದೀಯ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀತಿವಂತನ ಗೂಡಾರದಲ್ಲಿ ಉತ್ಸಾಹ ಧ್ವನಿಯು, ಜಯದ ಘೋಷವು ಮೊಳಗುತ್ತೆ. ಆದ್ರೆ ಇದುವರೆಗೂ ಉತ್ಸಾಹ ಧ್ವನಿಯ ಶಬ್ದವೂ ಇಲ್ಲ, ಜಯದ ಘೋಷವೂ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನಿವತ್ತು ಈ ನನ್ನ ಕೈ ಆಗಿರುವಂತ ಈ ಕಾರ್ಯಗಳಲ್ಲಿ ನಿನ್ನನ್ನೇ ನೀನು ಒಪ್ಪಿಸಿಕೊಟ್ರೆ, ಈಗ ನೀನು ಆ ಕರದ ಒಳಗಡೆ ಇರ್ತೀಯ. ಈ ಕರ ಪರಾಕ್ರಮವನ್ನು ಕಲ್ಪಿಸುವ ಕರ, ಈ ಕರ ಉನ್ನತವಾಗಿರುವ ಕರ, ಈ ಕರ ನಿನಗಾಗಿರುವಂತ ಕರ. ಶಾಪಾದ ಡಗದಬ ರೀಗಮಾನ. ದೇವರ ಕರ ಇಲ್ಲಿ ಕಾರ್ಯ ಮಾಡಲಿ, ದೇವರ ಕರ ಇಲ್ಲಿ ಚಲಿಸಲಿ, ದೇವರ ಕರ ಇಲ್ಲಿ ಕೆಲಸ ಮಾಡಲಿ. ಹಿಡಿಯಬೇಕಾದವರನ್ನ ಇವತ್ತು ಆ ಕರ ಯೇಸುವಿನ ನಾಮದಲ್ಲಿ ಹಿಡಿಲಿ, ಹಿಡಿಲಿ, ಹಿಡಿಲಿ. Touch in the name of Jesus. ಅರ್ಥ ಆಗ್ತಾ ಇದೆಯಾ?
ಅರ್ಥ ಆಗ್ತಾ ಇದೆಯಾ? ನೀನೆಲ್ಲಿರ್ಬೇಕು? ನೀನೆಲ್ಲಿರ್ಬೇಕು? ನೀನು ಒಳಗೆ ಬಂದ್ಬಿಟ್ರೆ ನಿನ್ ದೇವರ ಮನೆ ಒಳಗಡೆ ಇರ್ತೀಯ. ನಿನ್ ದೇವರ ಮನೆ ಒಳಗಡೆ ಇರ್ತೀಯ, ದೇವರ ಗೂಡಾರದ ಒಳಗಡೆ ಇರ್ತೀಯ. ದೇವರ ಮನೆಯಲ್ಲಿಯೂ ಗೂಡಾರದಲ್ಲೂ ನಿಧ ನಿಮಿತ್ತವಾಗಿ ಉತ್ಸಾಹ ಧ್ವನಿಯು, ಜಯದ ಘೋಷವು ಯಾವಾಗಲೂ ನಿನ್ನ ಮನೆಯಲ್ಲಿ, ನಿನ್ನ ವಿಷಯಗಳಲ್ಲಿ ಮೊಳಗುತ್ತಾ ಇರ್ತದೆ. ಮೊಳಗೋದಂದ್ರೆ ಏನು? ಮೊಳಗೋದಂದ್ರೆ ಏನು? ಮೊಳಗುತ್ತೆ, ಉತ್ಪತ್ತಿ ಆಗಿ ಹೊರಡುತ್ತೆ, ಎಲ್ರಿಗೂ ಕೇಳಿಸುತ್ತೆ. ಎಲ್ಲೋ ಶಬ್ದ ಮೊಳಗ್ತಾ ಇದೆಯಲ್ಲ ಅಂತ ಕೇಳ್ತೀವಲ್ಲ, ಹಾಗೆ ಎಲ್ರು ಕೇಳುವ ಹಾಗೆ ಈ ಉತ್ಸಾಹ ಧ್ವನಿಯು, ಜಯದ ಘೋಷವು ಕೇಳುವಂತೆ ಕರ್ತನ ಮಾಡ್ತಾನೆ. ಆಗ ಅನ್ಯರಿಗೆ ಗೊತ್ತಾಗುತ್ತೆ, ಇವರು ದೇವರ ಕೈದ ಈಚೆಗಡೆ ಇಲ್ಲ, ಇವರು ದೇವರ ಕಾರ್ಯಗಳಲ್ಲಿ ಇರುವಂತವರು, ದೇವರ ಕೈಯಲ್ಲಿರುವಂತವರು. ಹಲ್ಲೆಲೂಯ. ಈ ನೀತಿವಂತರ ಗೂಡಾರಗಳಲ್ಲಿ ಉತ್ಸಾಹ ಧ್ವನಿಯು, ಜಯದ ಘೋಷ ಮೊಳಗುತ್ತೆ. ಕಾರಣ ಏನು ಗೊತ್ತಾ? ಈ ಗೂಡಾರದ ಒಳಗಡೆ, ಈ ಮನೆಯ ಒಳಗಡೆ ದೇವರ ಕರ ಇರುವುದು ನಿಮಿತ್ತವಾಗಿ, ದೇವರ ಹಸ್ತ ಇರುವುದು ನಿಮಿತ್ತವಾಗಿ, ಅವನ ಕರ ಉನ್ನತದು, ಅವನ ಹಸ್ತವು ಭಯಂಕರವಾದದು. ಅದಕ್ಕೋಸ್ಕರವಾಗಿ ಅವನ ಮನೆಯಲ್ಲಿ ಯಾವಾಗಲೂ ಜಯದ ಘೋಷ. ಜೋರಾಗೊಂದು ಹಲ್ಲೆಲೂಯಾ, ಜೋರಾಗೊಂದು ಹಲ್ಲೆಲೂಯಾ. ನಾನು ನಿದ್ದೆನೆ ಮಾಡ್ತಾ ಇಲ್ಲ ಅಂದ್ರೆ ಒಂದು ಹಲ್ಲೆಲೂಯಾ, ಸ್ತೋತ್ರ. ಇವತ್ತು ನೀವು ಬರಿದಾಗಿ ಹೋಗ್ಬಾರ್ದು, ಇವತ್ತು ನೀವು ಖಾಲಿಯಾಗಿ ಹೋಗ್ಬಾರ್ದು. ನೀವು ಪ್ರಾರ್ಥನೆ ಒಂದು ಕುತ್ಕೊಬೇಕು, ದೇವರೇ ಇವತ್ತು ಈ ವಾಕ್ಯ ಮುಗಿಯೋಷ್ಟರೊಳಗಡೆ, ಇವತ್ತು ಈ ಸೇವಕನ ಮಾತುಗಳು ನಿಲ್ಲಿಸೋಷ್ಟರೊಳಗಡೆ ನಿನ್ನ ಕರ ನನ್ನೊಂದಿಗೆ ಬರಬೇಕು. ದೇವರ ಕರ, ದೇವರ ಕರ ನನ್ನೊಂದಿಗೆ ಈಗಲೇ, ಇವತ್ತೇ ನನ್ನೊಂದಿಗೆ, ನನ್ನ ಜೊತೆಯಲ್ಲಿ ನನಗಾಗಿ ಬರ್ಬೇಕ, ಬರ್ಬೇಕ. ಈ ಕರ ಉನ್ನತವಾದ ಕರ. ಈ ಕರ ನಿನ್ನ ಜೀವನದಲ್ಲಿ ಬಂದು ಬಿಟ್ರೆ ನಿನ್ನ ಜೀವಿತ ಉನ್ನತವಾಗಿರುತ್ತೆ. ದೇವರ ಕರ ಪ್ರಕಟವಾಗಲಿ. ದೇವರ ಹಸ್ತ ಇಲ್ಲಿ ಪ್ರಕಟವಾಗಲಿ. ಹೋ, ಶಾಬಾದ ಢಾಗದ ಪರೀಖಮಾನ. ದೇವರ ಕರ ನಿನ್ನ ಜೊತೆಯಲ್ಲಿದ್ರೆ ಬೇರೆಯವನ ಕರ ಭಯಪಡುತ್ತೆ, ಬೇರೆಯವನ ಹಸ್ತ ಭಯಪಡುತ್ತೆ. ಇದು ಯಾರ ಹಸ್ತ? ಒಂದು ಸೈತಾನನ ಹಸ್ತ, ಎರಡು ಮನುಷ್ಯನ ಹಸ್ತ. ಈ ಎರಡು ಹಸ್ತವು ದೇವರ ಹಸ್ತ ನಿನ್ನ ಮೇಲಿರುವುದನ್ನು ನೋಡುವಾಗ ಈ ಎರಡು ಹಸ್ತಗಳು ನಿನ್ನ ಮುಟ್ಟುವುದಕ್ಕೆ ಭಯಪಡುತ್ತೆ, ನಿನ್ನ ಮನೆ ಹತ್ರ ಬರ್ಲಿಕ್ಕೆ ಭಯಪಡುತ್ತೆ, ನಿನ್ನ ಮೇಲೆ ಮುಟ್ಟುವುದಕ್ಕೆ ಭಯಪಡುತ್ತೆ, ನಿನ್ನನ್ನು ತಾಕುವುದಕ್ಕೆ ಭಯಪಡುತ್ತೆ, ನಿನ್ನನ್ನು ಬೀಳಿಸುವುದಕ್ಕೆ ಭಯಪಡುತ್ತೆ, ನಿನಗೆ ವಿರೋಧವಾಗಿ ಆ ಕೈ ಎದ್ದೇಳುವುದಕ್ಕೆ ಭಯಪಡುತ್ತೆ. ಕಾರಣ ದೇವರ ಕೈ ನನ್ನ ಮೇಲೆ, ದೇವರ ಹಸ್ತ ನನ್ನ ಜೊತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನಿಂದ
ನಿನ್ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಆ ಹಸ್ತದಲ್ಲಿ ಇದುವರೆಗೂ ಹೇಗ್ ನಡೆದೋ ಏನೋ ಹೇಗೋ ನನಗೆ ಗೊತ್ತಿಲ್ಲ, ಇವತ್ತೊಂದು ತೀರ್ಮಾನ ಮಾಡ್ರಿ, ದೇವರ ಇವತ್ತಿನಿಂದ ನಿಮ್ಮ ಹಸ್ತ ನನ್ನ ಎತ್ತಿ ನಡಿಬೇಕು. ಯಾರನ್ನ ಎತ್ತಿ ನಡಿಬೇಕು ನಡಿಬಾರ್ದು ನನಗೆ ಗೊತ್ತಿಲ್ಲ ದೇವರ. ನಾನು ಒಪ್ಪಿಸ್ಕೊಡ್ತಾ ಇದ್ದಾನೆ, ನಾನು ಬಾಯಿ ತೆಗೆದು ಅರಕೆ ಮಾಡ್ತಾ ಇದ್ದೇನೆ, ನಿನ್ನ ಹಸ್ತ ನನ್ನನ್ನು ಎತ್ತಿ ನಡಿಬೇಕು, ನಿನ್ನ ಹಸ್ತ ನನ್ನ ಸೇವೆಯನ್ನು ಎತ್ತಿ ನಡಿಬೇಕು, ನಿನ್ನ ಹಸ್ತ ನನ್ನ ಕುಟುಂಬವನ್ನ, ನನ್ನ ಹೆಂಡತಿಯನ್ನ, ನನ್ನ ಮಕ್ಕಳನ್ನ ಎತ್ತಿ 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 ನಡಿಬೇಕು. ನಿನ್ನ ಹಸ್ತ ನನ್ನ ಎತ್ತಿಕೊಂಡು ನಡೀಲಿ. ನೀನು ದೇವ್ರು ಮಾತಾಡ್ತಾ ಇದ್ದಾರೆ, ನೀನು ದೇವ್ರನ್ನ ಕೈಗೊಂಡು ನಡೆಯುವಾಗ, ದೇವ್ರು ಮಾತಾಡಿರೋ ಶಬ್ದ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನಿನ್ ದೇವರನ್ನ ಕೈಗೊಂಡು ನಡೆಯುವಾಗ ನನ್ನ ದೇವರು ನಿನ್ನ ಕೈಗೊಂಡು ನಡೀತಾನೆ. ಇದು ದೇವರು ಮಾತಾಡಿದ ಶಬ್ದ, ಇದು ದೇವರು ಕೊಟ್ಟಿದ್ದ ಶಬ್ದ. ನೀನ್ ಯಾವಾಗ ತೀರ್ಮಾನ ಮಾಡಿ ದೇವರ ಕೈಗೊಂಡು ನಡೀತೀಯೋ, ದೇವರು ಹೇಳ್ತಾ ಇದಾರೆ, ಅವತ್ತಿನಿಂದ ನಾನು ನನ್ನ ಮಕ್ಕಳನ್ನ ನಾನು ಕೈಗೊಂಡು ನಡೀತೇನೆ. ಹಲ್ಲೆಲೂಯಾ. ವಾಕ್ಯ ಓದ್ರಿ. ಉತ್ಸಾಹ ಧ್ವನಿಯು ಜಯದ ಘೋಷವು ನೀತಿವಂತರ ಗುಡಾರಗಳಲ್ಲಿ ಮೊಳಗುವುದು. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ದೇವರ ಬಲಗೈ ಅದು ಪರಾಕ್ರಮವನ್ನು ನಡೆಸುತ್ತೆ. ಯೆಹೋವನ ಬಲಗೈ ಉನ್ನತವಾಗಿದೆ. ದೇವರ ಕೈಯಿನ ವಿಷಯಗಳಲ್ಲಿ ಉನ್ನತವಾಗಿದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಸಬ್ಜೆಕ್ಟ್ ಆಗ್ತಾ ಕ್ಲೋಸ್ ಮಾಡ್ಲಾ, ಪ್ರಸಂಗ ಮುಂದುವರ್ಸ್ಕೊಂಡು ಹೋಗ್ಲಾ? ಪ್ರಯೋಜನ ಆಗ್ತಾ ಇಲ್ವಾ? ದೇವ್ರು ಮಾತಾಡ್ತಾ ಇಲ್ವಾ? ಮತ್ತೆ ಯಾಕೆ ದೇವ್ರು ಮಾತಾಡೋ ಕೂಡ ಸಪ್ಪೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಮಕ್ಕ? ಹಲ್ಲೆಲೂಯಾ. ಒಂದು ವೇಳೆ ನೀನು ದೇವರ ಹಸ್ತದಿಂದ ಹೊರಗಡೆ ಇದ್ರೆ ಇವತ್ತು ತೀರ್ಮಾನ ಮಾಡಿ ಆ ದೇವರ ಹಸ್ತಗಳ ಒಳಗಡೆ ಒಪ್ಪಿಸಿಕೊಟ್ಬಿಡು, ಹಿಂದಿರುಗಿ ಬಂದ್ಬಿಡು, ಸಮರ್ಪಣೆ ಮಾಡ್ಬಿಡು. ನಿನ್ನ ಗೂಡಾರದಲ್ಲಿ ಉತ್ಸಾಹ ಧ್ವನಿಯು ಜಯದ ಘೋಷವು ಇಲ್ಲ ಅಂದ್ರೆ ಆವಾಗ ನಿನ್ನ ಕೇಳು. ನೀನ್ ದೇವರ ಕೈಯಲ್ಲಿ ಯಾವಾಗವರೆಗೂ ಒಪ್ಪಿಸಿಕೊಡಲ್ವೋ, ಎಲ್ಲಿವರೆಗೂ ದೇವರ ಕರದ ಒಳಗಡೆ ನೀನು ಬರೋದಿಲ್ವೋ, ಅಲ್ಲಿವರೆಗೂ ನಿನ್ನ ಮನೆಯಲ್ಲಿ ಇದೋ ಸಂತೋಷದ ಘೋಷ ಮೊಳಗಲಿಕ್ಕೆ ಸಾಧ್ಯವೇ ಇಲ್ಲ, ಉತ್ಸಾಹ ಧ್ವನಿಯು ಮೊಳಗಲಿಕ್ಕೆ ಸಾಧ್ಯವೇ ಇಲ್ಲ, ಜಯದ ಘೋಷ ಮೊಳಗುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಇದುವರೆಗೂ ನೀನು ಸೋಲು ಅನುಭವಿಸ್ತಾ ಇದ್ರೆ, ನಿನ್ನ ಬದುಕಲ್ಲಿ ಕಣ್ಣೀರು ಅನುಭವಿಸ್ತಾ ಇದ್ರೆ, ನಿನ್ನ ಜೀವನದಲ್ಲಿ ಸೋಲಲ್ಪಟ್ಟಂತ ಒಂದು ನಡವಳಿಕೆಯಲ್ಲಿ ನಾನು ನಡೀತಾ ಇದ್ರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ಮನ ತಿರುಗು, ಒಪ್ಪಿಸಿಕೊಡು. ನನ್ನ ಆಲೋಚನೆ ನೀನು ಕೈಗೊಂಡು ನಡೆಯುವಾಗ ಇದೆಲ್ಲ ನಿನ್ನ ಜೀವನದಲ್ಲಿ ಫಲಿಸುತ್ತೆ, ಫಲಿಸುತ್ತೆ, ನಡೆಯುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪೇತ್ರನು ನೀರಿನಲ್ಲಿ ಮುಳುಗಿ ಹೋಗ್ತಾನೆ. ಆ ಟೈಮ್ನಲ್ಲಿ ಕೂಗ್ಕೊಳ್ತಾನೆ, ಸ್ವಾಮಿ ನನ್ನನ್ನು ಕಾಪಾಡು, ನಾನು ಮುಳುಗುತ್ತಾ ಇದ್ದೀನಿ, ಯಾವ ನಿರೀಕ್ಷೆ ನನಗಿಲ್ಲ, ನಾನು ಬದುಕ್ತೇನೆ ಎಂಬ ನಂಬಿಕೆಯೂ ನನ್ನಲ್ಲಿಲ್ಲ. ಕಾರಣ ಈಗ ನನ್ನ ಪರಿಸ್ಥಿತಿ ಮುಳುಗುತ್ತಾ ಇರುವಂತ ಪರಿಸ್ಥಿತಿ. ಆದ್ರೆ ಯೇಸುವೇ, ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ, ನನ್ನ ಎಬ್ಬಿಸಪ್ಪ, ನನ್ನ ಎತ್ತಪ್ಪ, ನನ್ನ ಎತ್ತಿ ನಿಲ್ಲಿಸಪ್ಪ. ಅವನ ಮೊರೆ ಇಡುವಾಗ ಯೇಸು ಸ್ವಾಮಿ ಅವನ ಹತ್ತಿರಕ್ಕೆ ಬಂದು ಅವನ ಕೈಯನ್ನು ಕೊಟ್ಟು ಸ್ವರ್ಗದ ದೇವರು ಅವನ ಕೈಯಿಂದ ಪೇತ್ರನನ್ನ ಮೇಲಿಕೆ ಎತ್ತಿದನು. ಮೇಲಿಕೆ ಎತ್ತಿ ಮತ್ತೆ ನೀರ್ ಮೇಲೆ ನಡೆಯುವಾಗ ಕರ್ತನ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಯಾವ ವಿಷಯಗಳಲ್ಲಿ ಆಗಲ್ಲ ಅಂತ ಮುಳುಗಿ, ಇದು ನನ್ನ ಕೈಲಿ ಆಗಲ್ಲ, ಇದು ನಡೆಸ್ಲಿಕ್ಕೆ ಆಗಲ್ಲ, ಇದು ನನ್ನ ಕೈಲಿ ಸಾಧ್ಯವಿಲ್ಲ, ಆ ಸಾಮರ್ಥ್ಯ, ಆ ಬಲ, ಆ ಶಕ್ತಿ, ಆ ಕೃಪೆ ನನಗಿಲ್ಲ ಅಂತೇಳಿ ನೀನು ಸೋಲಲ್ಪಟ್ಟಿದ್ಯೋ, ಅಲ್ಲಿ ಯೇಸುವಿನ ಕರಗಳಲ್ಲಿ ಹಿಂದಿರುಗಿ ನೀನು ಒಪ್ಪಿಸಿಕೊಡುವಾಗ ನನ್ನ ಯೇಸುವಿನ ಕರ ನಿನಗಾಗಿ ಉನ್ನತವಾಗಿದೆ. ಅವನ ಕರ ನಿನ್ನ ಮೇಲೆ ಕೆತ್ತುತ್ತೆ, ಎತ್ತ ಮೇಲೆ ಮತ್ತೆ ಎಲ್ಲಿ ಸೋತು ಅಲ್ಲಿ ಜಯಕರವಾಗಿ ನಡೆಸುವಂತ ಕರ. ಹಾಲೆಲೂಯಾ. ಪೇತ್ರನನ್ನ ಮೇಲೆ ಕೆತ್ತಿದಂತ ಕರ ಇವತ್ತು ಇಲ್ಲಿದೆ. ಎಲ್ಲಿಯದು ಪ್ರಾರ್ಥನೆ ಮಾಡಿದನು, ದೇವರ ವಚನ ಬೀಳ್ತದೆ, ಸಮುದ್ರದಿಂದ ಒಂದು ಕೈ ಎದ್ದು ಬರುವುದನ್ನು ನಾನು ಕಂಡೆ. ಸಮುದ್ರದೊಳಗಿಂದ ಒಂದು ಅಂಗೈ ಎದ್ದು ಬರುವುದನ್ನ ನಾನು ಕಂಡೆ. ಕಂಡಾದ ಮೇಲೆ ಬೇರೆ ಬೇರೆ ದೂರದಲ್ಲಿದ್ದ ಮೋಡಗಳೆಲ್ಲ ಒಂದಾಯಿತು. ಮೋಡಗಳೆಲ್ಲ ಒಂದಾಗುವಾಗ 3 ವರ್ಷ 6 ತಿಂಗಳು ಮಳೆ ಬರ್ತಾ ಇರೋದು ಆ ಕೈ ಮಳೆ ಬರುವ ಹಾಗೆ ಮಾಡ್ತು. ಮಾಡ್ಲಿಕ್ಕೆ ಕಾರಣ ದೂರವಾಗಿದ್ದ ಮೋಡವನ್ನ ಆ ಕೈ ಒಂದು ಮಾಡ್ತು. ಶಾಬಾದಾಡಾದಾಬ ರಿಖಾ ಮಮಾದಾಡಾದಾದಬೋ. ಹಲೋ, ಎಲಿನ ಪ್ರಾರ್ಥನೆ ಮಾಡುವಾಗ ಎಲಿನ ಶಿಷ್ಯನ ಕಂಡನು. ಹೋಗಿ ನೋಡುವಾಗ ಸಮುದ್ರದ ಒಳಗಿಂದ ಒಂದು ಮೋಡಗೆ ಅಂಗಾಯ ಆಗಿರೋದು ಒಂದು ಅಂಗೈ ಮೇಲೆ ಎದ್ದು ಬರುವುದನ್ನು ಕಂಡನು. ಆ ಅಂಗೈ ಎದ್ದು ಬಂದ ಕೂಡಲೇ ಮೋಡ ಕವಿತು. ಬೇರೆ ಬೇರೆ ಕಡೆ ಇದೆಲ್ಲ ಮೋಡಗಳು ಒಂದು ಕಡೆ ಬಂತು. ಒಂದಕ್ಕೊಂದು ಲಿಂಕ್ ಆಗುವಾಗ ಅಲ್ಲಿ ಮಳೆ ಬರ್ಲಿಕ್ಕೆ ಪ್ರಾರಂಭವಾಯಿತು. ಪ್ರೈಸ್ ದಿ ಲಾರ್ಡ್. ಮಳೆ, ಅನುಗ್ರಹ, ಬಿಡುಗಡೆ ಆಗ್ತಿರೋದಕ್ಕೆ ಕಾರಣ ಮೋಡ ದೂರ ಆಗಿದೆ. ದೂರ ಆಗಿರುವಂತ ಮೋಡ ಒಂದಾಗಬೇಕು. ಹಾಗೆ ನಿನ್ನ ಜೀವನದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ದೈವ ಕಾರ್ಯಗಳೆಲ್ಲ ಏನ್ ದೂರವಾಗಿದೆಯೋ ಇವತ್ತು ನೀನು ಅವನ ಕೈಯಲ್ಲಿ ಒಪ್ಪಿಸಿಕೊಡುವಾಗ ಆ ಕೈ ಇವತ್ತು ಆ ಬಿಡುಗಡೆ ಆಗುವುದಕ್ಕೆ ಬೇಕಾಗಿರೋ ಗುಣಗಳನ್ನ ನಿನ್ನಲ್ಲಿ ಒಂದು ಮಾಡಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ದೇವರನ್ನ ಒಂದು ಮಾಡುವಂತ ಕೈ ಇಲ್ಲಿ ಪ್ರಕಟವಾಗಲಿ. ಕರೆಕ್ಟಾಗಿ ಇನ್ನು 10 ನಿಮಿಷ ಒಳಗಡೆ ನಾನು ನಿಲ್ಲಿಸ್ತೀನಿ. ಸಮುದ್ರದೊಳಗಿಂದ ಒಂದು ಅಂಗೈ ಮೇಲೆ ಏರು ಬರುವುದನ್ನು ನಾನು ಕಂಡೆ. ಅದು ಬಂದ ಕೂಡಲೇ ಮೋಡ ಗವಿತು. ಮೋಡ ಕವಿದ ಕೂಡಲೇ ಮಳೆ ಬರ್ಲಿಕ್ಕೆ ಪ್ರಾರಂಭವಾಯಿತು. ಇದುವರೆಗೂ ನಿನ್ನ ಜೀವನದಲ್ಲಿ ಮಳೆ ಬರಲಿದೆ ಇರ್ಲಿಕ್ಕೆ ಅಂದ್ರೆ ಈ ಮಾಮೂಲಿ ಮಳೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇದು ನಾನು ಪರಲೋಕದ ದ್ವಾರಗಳನ್ನು ತೆರಿತೀನಿ, ಸುರಿಸ್ತೀನಿ. ಇದು ಪರಲೋಕದ ದ್ವಾರೆ ಅಂದ್ರೆ ಬಾಗಿಲುಗಳನ್ನ ತೆರಿತೀನಿ. ಬಾಗಿಲುಗಳನ್ನು ತೆರೆದು ನಾನು ಅವರುಗಳಿಗೆ ಬೇಕಾಗಿರುವಂತ ಜಲ ನಿಧಿ ನಿಕ್ಷೇಮೆಗಳನ್ನ ನಾನು ಸುರಿಸ್ತೀನಿ. ಸ್ಥಳ ಹಿಡಿಯಕ್ಕಾಗಬಾರ್ದು ಹಾಗೆ ನಾನು ಸುರಿಸ್ತೀನಿ. ಇದು ಸುರಿಸಲ್ಪಡ್ಬೇಕಾದ್ರೆ ಮಳೆ ಬರಬೇಕು. ಮಳೆ ಬರಬೇಕಾದ್ರೆ ಮೋಡ ಪ್ರಕಟವಾಗಬೇಕು.
ಮೋಡ ಪ್ರಕಟವಾಗಬೇಕಾದ್ರೆ ನಿನಗಾಗಿ ದೇವರ ಕೈ ಅದು ಎದ್ದು ಹೊರಗಡೆ ಬರಬೇಕು. ಅದು ಎದ್ದು ಹೊರಗಡೆ ಬರಬೇಕು. ಹೇ Jesus! Jesus! Touch! 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 Ha! Ah! 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 Wow! Ah! Sha! Ha 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 ha! Ah! 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 Wow! Bada daga da boom! Jesus. ಎಲಿಯನ ಶಿಷ್ಯನು ಸಮುದ್ರದೊಳಗಿಂದ ಒಂದು ಅಂಗೈ ಏರಿ ಬರುವುದನ್ನು ಕಂಡನು. ಕಂಡ ಕೂಡಲೇ ಮೋಡ ಕವಿತು. ಮೋಡ ಕವಿದ ಕೂಡಲೇ ಮಳೆ ಬರಲಿ ಪ್ರಾರಂಭವಾಯಿತು. ಅಲೆಲೂಯ, ಅಲೆಲೂಯ. ಮಳೆ ಯಾವಾಗ ಬರೋದು? ಸೈನ್ಸ್ ಓದಿದ್ದೀರಾ? ಮಳೆ ಯಾವಾಗ ಬರೋದು? ಮೋಡನ ಜೋರಾಗಿ ಹೇಳಿ. ಈ ಮೋಡ ಆಗ್ಬೇಕಾದ್ರೆ ಬಸ್ದಲ್ಲಿ ಏನಾಗ್ಬೇಕು? ಅಲ್ಲೂಯ್ಯ, ಬಿಸಿಲಿದೆಯಲ್ಲ, ಬಿಸಿಲು. ಈ ಬಿಸಿಲು ಈ ಭೂಮಿ ಮೇಲಿರುವಂತ ಎಲ್ಲ ನೀರುಗಳ ಮೇಲೆ ಬೀಳ್ತವೆ. ಇಲ್ಲಿದ್ದೀರಾ? ಆಕಾಶದಲ್ಲಿರುವಂತ ಬಿಸಿಲು ಅದು ಈ ಭೂಮಿಯ ಮೇಲಿರುವಂತ ನೀರುಗಳ ಮೇಲೆ ಬೀಳುವಾಗ ಆ ಬಿಸಿಲಿಗೆ ನೀರೆಲ್ಲ ಆವಿಯಾಗುತ್ತೆ. ಹಲೋ, ಈ ಬಿಸಿಲಿಗೆ ಭೂಮಿ ಮೇಲಿರುವಂತ ನೀರೆಲ್ಲ ಆವಿಯಾಗುತ್ತೆ. ಆವಿಯಾಗಿ 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 ಅದು ಆಕಾಶಕ್ಕೆ ಎತ್ತಲ್ಪಡುತ್ತೆ. ಅದು ಆವಿಯಾಗಿ ಆಕಾಶಕ್ಕೆ ಎತ್ತಲ್ಪಟ್ಟ ಕೂಡಲೇ ಅದು ಮೋಡವಾಗುತ್ತೆ. ಅಲೋ, ಅದು ಮೋಡವಾಗುತ್ತೆ. ಮೋಡ ಆಗಿದ ತಕ್ಷಣ ಮಳೆ ಬರಲ್ಲ. ಇವರು ಹೇಳ್ದಂಗೆ ಅಲ್ಲೂಯ, ಈ ಮೋಡ ಇನ್ನೊಂದು ಮೋಡ, ಎರಡು ಮೋಡ ಒಂದಕ್ಕೊಂದು ಗುದ್ದುವಾಗ ಸೇರುವಾಗ ಆವಾಗ ಮಳೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನು ಭಯಂಕರವಾದ ಆಲೋಚನೆ ಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಮೋಡ ಮೋಡ ಜೊತೆಯಾಗುವಾಗ, ಮೋಡ ಮೋಡ ಗುದ್ದುವಾಗ ಆವಾಗಲೇ ಮಳೆ ಬರ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಎಲಿಯನು ಪ್ರಾರ್ಥನೆ ಮಾಡುವಾಗ ಇದು ದೇವರ ಅಂಗೈ ಏರಿ ಬರ್ತಾ ಇದೆ. ದೇವರ ಕೈ ಏರಿ ಬರುವಾಗ ಮೋಡಗಳುಂಟಾಗ್ತಾ ಇದೆ. ಒಂದೊಂದು ಒಂದು ಮೋಡವನ್ನ ಆ ಕೈ ಒಂದು ಮಾಡುವಾಗ ಮಳೆ ಬರ್ತಾ ಇದೆ. ಈ ದೇವರ ಕೈ ಮೋಡಗಳನ್ನು ಸೇರಿಸುವಾಗ ಒಂದು ಮಾಡುವಾಗ ಮಳೆ ಬರ್ಲಿಕ್ಕೆ ಪ್ರಾರಂಭವಾಯಿತು.
ನಿನ್ ಜೀವನದಲ್ಲಿ, ನಿನ್ ಬದುಕಲ್ಲಿ ಇದುವರೆಗೂ ಆಶೀರ್ವಾದದ ಬಿಡುಗಡೆಯ, ಸಮೃದ್ಧಿಯ, ಸಮಾಧಾನ, ಶಾಂತಿಯ, ದೈವ ಅನುಗ್ರಹಗಳ ಮಳೆ ಇನ್ನ ಬಿದ್ದಿಲ್ಲ. ಯಾಕೆ ಗೊತ್ತಾ? ಮೋಡ ಮೋಡ ದೂರ ಇದೆ. ಮೋಡ 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 ಅಲ್ಲ, ಮೋಡ ಮೋಡ ದೂರ ಇದೆ. ಒಂದು ಮೋಡ ದೇವರಾಗಿದ್ದಾನೆ, ಒಂದು ಮೋಡ ಮನುಷ್ಯರಾಗಿದ್ದಾರ. ಈ ಕೈ ತಂದೆಯಾದ ದೇವರಾಗಿರುವಂತ ಯೆಹೋವನ ಕೈ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕೈ ಏರಿ ಬರುವಾಗ ದೂರ ದೂರ ಇದ್ದ ಮೋಡ ಹತ್ರ ಹತ್ರ ಹತ್ರ. ಆ ಕೈ ಏರುವಾಗೆಲ್ಲ, ಆ ಕೈ ಏರುವಾಗೆಲ್ಲ ದೂರದಲ್ಲಿದ್ದ ಮೋಡ ಹತ್ರ 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 ಆಗಿ ಆ ಕೈ ಉನ್ನತವಾಗಿ ಬಂದ ಕೂಡಲೇ ಎರಡು ಮೋಡ ಒಂದಾಗುವಾಗ ಮಳೆಯ ಮಳೆಯ ಸುರಿಸಲ್ಪಡ್ತಾ ಇದೆ. ಇದು ಭಯಂಕರವಾದ ಆಲೋಚನೆ, ಇದು ಭಯಂಕರವಾದ ಪ್ರಸಂಗ. ನಿಮಗೆ ಅರ್ಥ ಆಗ್ತಾ ಇಲ್ಲ. ನಾನೇನ್ ಮಾಡಲಿ? ದೊಡ್ಡ ದೊಡ್ಡ ಸಭೆಗಳಲ್ಲಿ, ದೊಡ್ಡ ದೊಡ್ಡ ಮೀಟಿಂಗ್ಗಳಲ್ಲಿ ಇದು ಪ್ರಸಂಗ ಮಾಡುವಂತ ವಾಕ್ಯ, ಇದು ಪ್ರಸಂಗ ನಿಮ್ಗೆ ಹಿಡ್ಕೊಳಕ್ ಬರ್ತಾ ಇಲ್ಲ. ನಿಮಗೆ ನಿಮಗೆ ಹಿಡ್ಕೊಳಕ್ ಬರ್ತಾ ಇಲ್ಲ. ಲಾಸ್ಟ್ ಹೇಳಿ ನಾನು ನಿಲ್ಲಿಸ್ತೇನೆ. ದೇವರ ಕೈ ಏರುತ್ತಲೇ ಇದೆ. ಏರ್ತಾ ಏರ್ತಾ ಕೈ ಉನ್ನತ ಆದ್ಮೇಲೆ ದೂರ 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 ಇದ್ದ ಮೋಡ ಹತ್ರ ಹತ್ರ ಹತ್ರ. ಎರಡು ಮೋಡ ಹತ್ರ ಆಗಿದ ತಕ್ಷಣ ಈ ಭೂಮಿಗೆ ಬೇಕಾದ ಮಳೆ, ಈ ಭೂಮಿ ಮೇಲೆ ಸುರಿಸಲ್ಪಡಬೇಕಾಗಿರೋ ಮಳೆ ತಾನಷ್ಟಕ್ಕೆ ತಾನೇ ಮಳೆಗೈಲಿಕ್ಕೆ ಪ್ರಾರಂಭವಾಯಿತು. ಅದಕ್ಕೆ ಕಾರಣ ದೇವರ ಹಸ್ತ, ದೇವರ ಕರ, ದೇವರ ಹಸ್ತ, ದೇವರ ಕರ. ಒಂದು ಮೋಡ ದೇವರು, ಒಂದು ಮೋಡ ನಾವು. ಒಂದು ಮೋಡ ದೇವರು, ಒಂದು ಮೋಡ ದೂರ ದೂರ ಇದ್ರೆ ಮಳೆ ಬರ್ಲಿಕ್ಕೆ ಸಾಧ್ಯ. ಮೋಡ ಹೋಗದೆ ಇದ್ರೆ ಸಾಕು. ನಿಮ್ ಮೋಡ ಆದಷ್ಟು ಬೇಗ ಬಾಗಿಲು ಮುಚ್ಚಿಬಿಡ್ಬೇಕಪ್ಪ ನೀನು. ಅದೇ ಕೆಲಸ ಇದಕ್ಕೆ ಮೇಲೆ ನಿನಗೆ. ಎಷ್ಟು ಬಡ್ಕೊಂಡ್ರು ಮಂಡು ಜನ, ಏನ್ ಮಾಡೋಣ? ಪಾಡಿಂದೆ ಪಾಡ್ರಾ? ತಿರ್ಗಾ ಮತ್ತೆ ಹೇಳೋದು ನಾನು ನನ್ನ ಮನೆಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಮೋಡ ದೇವರು, ಒಂದು ಮೋಡ ನಾನು. ಶತ್ರು ಅವನ ಕೈಯನ್ನು ಚಾಚಿ ಕೆಲವೊಂದು ವಿಷಯಗಳನ್ನು ಇಟ್ಟು, ಕೆಲವೊಂದು ಕಾರ್ಯಗಳನ್ನು ಇಟ್ಟು ನನ್ನನ್ನು, ದೇವರನ್ನು ದೂರ 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 ಮಾಡ್ತಾ ಇದ್ದಾನೆ. ನನ್ನನ್ನು ದೇವರನ್ನ ಶತ್ರು ಅಗಲಿಸ್ತಾ ಇದ್ದಾನೆ. ನಾನು ದೇವರನ್ನ ಬಿಟ್ಟು ದೂರ ಇರಬೇಕಾಗಿರುವ ವ್ಯಕ್ತಿ ಅಲ್ಲ. ನಾನು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ವ್ಯಕ್ತಿ. ನಾನು ಯೇಸುವಿನ ಒಳಗೂ, ಯೇಸು ನನ್ನ ಒಳಗೂ ಇರಬೇಕಾದವರು. ಅವಾಗ ಶತ್ರು ಬಂದು ನನ್ನ ದೇವರನ್ನ ದೂರ ಮಾಡ್ತಾ ಇದ್ದಾನೆ, ದೇವರನ್ನ ಅಗಲಿಸ್ತಾ ಇದ್ದಾನೆ. ಇವತ್ತು ನೀನು ಒಪ್ಪಿಸಿಕೊಟ್ರೆ ದೇವರ ಹಸ್ತ ಇವತ್ತು ಇಲ್ಲಿ ನಿನಗಾಗಿ ಏರಿ ಬರುತ್ತೆ. ಆ ಹಸ್ತ ಏರಿ ಬರುವಾಗ ದೂರ ದೂರ
ನೀನು ದೂರ, ದೇವರು ದೂರ ಇರುವಂತ ಮೋಡ ಹತ್ರ 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 ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲಿವರೆಗೂ ಪ್ರಸಂಗ ಕೇಳಿ, ಇಲ್ಲಿವರೆಗೂ ದೇವರ ವಾಕ್ಯ ಕೇಳಿ, ಎಷ್ಟರ ಮಟ್ಟಿಗೆ ದೇವರ ಹತ್ತಿರಕ್ಕೆ ನೀವು ಆ ಮೋಡವನ್ನು ತೆಗೆದುಕೊಂಡು ಹೋಗಿದ್ರು ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ದೇವರ ವಾಕ್ಯವನ್ನು ಕೇಳಿ ದೇವರ ಮೋಡದ ಹತ್ರ ನೀನು ಬಂದಿದ್ಯಾ? ಈಗ ಕೊನೆಯದಾಗ ನಾನು ಪ್ರಾರ್ಥನೆ ಮಾಡುವಾಗ ನೀನು ದೇವರು ಟಚ್ ಆಗಬೇಕು. ನೀನು ದೇವರು ಒಂದಕ್ಕೊಂದು ಟಚ್ ಆಗುವಾಗ ನಿನಗೆ ಬೇಕಾಗಿರುವಂತ ಮಳೆ, ನಿನಗೆ ಬೇಕಾಗಿರುವಂತ ಮಳೆ ಇವತ್ತು ಪ್ರಕಟವಾಗಲಿ. ನಿಜ ಹೇಳಬೇಕು, ಸುಳ್ಳು ಹೇಳಬಾರ್ದು. ನಿನ್ನ ಹೃದಯದಲ್ಲಿ ನೀನು ಪ್ರಶ್ನೆ ಕೇಳು. ನಾವೆಲ್ಲರೂ ಕರ್ತನ ಪಾದ ಪೀಠದಲ್ಲಿ ಎದ್ದು ನಿಂತುಕೊಳ್ಳೋಣ. ನಾವೆಲ್ಲರೂ ಕರ್ತನ ಪಾದ ಪೀಠದಲ್ಲಿ ಎದ್ದು ನಿಂತ್ಕೊಳ್ಳೋಣ ಅಂತ ಹೇಳಿದ್ರೆ ಕಿಟಕಿ ಕಡೆ ಬಾಗಿಲ ಕಡೆ ನೋಡ್ರಿ ಅಂತ ಹೇಳಿಲ್ಲ. ಎಲ್ಲ ನಿಮ್ಮ ಮಾವ ಬಂದಿರ್ಬೇಕನ್ನ ಅಲ್ಲಿ. ಎಲ್ಲ ಯೇಸುವನ್ನ ನೋಡ್ರಿ, ಯೇಸುವನ್ನ ನೋಡ್ರಿ. ಯೇಸುವನ್ನ ನೋಡುತ್ತಾ ನಿನ್ನ ಹೃದಯಕ್ಕೆ ಒಂದು ಪ್ರಶ್ನೆ ಕೇಳು. ದೇವರ ಹತ್ರ ಇದೆಯಾ? ದೇವರಿಂದ ದೂರ ಇದೆಯಾ? ನಿನ್ನ ಮನಸ್ಸಾಕ್ಷಿಯನ್ನ ಕೇಳು. ದೇವರಿಗೆ ನನ್ನ ಹತ್ರ ಇದೆನಾ? ದೇವರಿಂದ ದೂರ ಹೋಗಿದ್ದೇನಾ? ಒಂದು ಮೋಡ ದೇವರು, ಒಂದು ಮೋಡ ನೀನು. ದೇವರ ಹಸ್ತದ ಕುರಿತು ದೇವರು ಇವತ್ತು ಮಾತಾಡಿದ್ರು. ಇದು ಅವನ ಅಂಗೈ ನಮ್ಮ ಸಭೆಯ ಮಧ್ಯದಲ್ಲಿ ಏರೋದು ಇವತ್ತು ನಾವು ಕಾಣ್ತೀವಿ. ನನ್ನ ದೇವರ ಕೈ ಏರಿ ಬರೋದು ಇವತ್ತು ನಾವು ನೋಡ್ತೇವೆ. ಆದ್ರೆ ನೀನ್ ಸತ್ಯ ಹೇಳಬೇಕು, ನಿನ್ನ ಹೃದಯಕ್ಕೆ ನೀನು ಹೇಳು, ನಿಜವಾಗ್ಲೂ ದೇವರ ಹತ್ರ ಇದೆಯಾ, ದೇವರಿಂದ ದೂರ ಇದೆಯಾ ಕೇಳು. ಎಂತೆಂಥ ವಿಷಯಗಳಿಗೆ ನಾವು ಒಳಗಾಗಿ ದೇವರಿಂದ ದೂರ ಇದ್ದೀವಿ. ಎಂತೆಂಥ ಕಾರ್ಯಗಳಿಂದ ನಾವು ದೇವರಿಂದ ದೂರ ಇದ್ದೀವಿ. ಸುಮ್ಮನೆ ಮೇಲ್ಮಾತಿಗೆ ನಾವು ಹೇಳ್ಬೋದು, ಇಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ, ವಾಕ್ಯ ಓದ್ತೀನಿ, ಧ್ಯಾನ ಮಾಡ್ತೀನಿ, ಯಾವಾಗೋ ಪ್ರಾರ್ಥನೆ ಇರ್ತೀನಿ, ನಾನು ದೇವರ ಹತ್ರ ಇದ್ದೀನಿ ಅಂತ ಹೇಳ್ಬೋದು, ಮೇಲ್ನೋಟಕ್ಕೆ ಹೇಳ್ಬೋದು. ಈಗ ನೀನು ಅಂತರ್ಭಾಗ ಕೇಳು, ನೀನು ಅಂತರ್ಭಾಗದಲ್ಲಿ ಪರಿಶೀಲಿಸು, ಎಷ್ಟರ ಮಟ್ಟಿಗೆ ನಾನು ದೇವರ ಹತ್ರ ಇದ್ದೀನಿ, ಎಷ್ಟರ ಮಟ್ಟಿಗೆ ದೇವರ ಹತ್ರ ಇದ್ದೀನಿ ಅಥವಾ ದೇವರಿಂದ ದೂರ ಇದ್ದೀನಿ. ಒಂದು ಮೋಡ ದೇವರು, ಒಂದು ಮೋಡ ನೀನು. ಮೋಡ ದೂರ ಇರೋದ್ರಿಂದಲೇ ಇದುವರೆಗೂ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಬಿಡುಗಡೆ ಇಲ್ಲ, ಯೋಗಕ್ಷೇಮ ಇಲ್ಲ, ಶುಭ ಕಾರ್ಯಗಳಿಲ್ಲ. ಎಲ್ಲ ನಷ್ಟ, ಎಲ್ಲ ನಷ್ಟ, ಎಲ್ಲ ರೋಗ, ಎಲ್ಲ ದರಿದ್ರ, ಹಿಂಸೆ, ಕಣ್ಣೀರು, ಕೈ ಬಿಡಲ್ಪಟ್ಟಂಥ ಅವಸ್ಥೆ, ಎಲ್ಲರನ್ನು ತಿರಸ್ಕರಿಸಲ್ಪಡುವಂಥ ಅವಸ್ಥೆ, ಜಜ್ಜಲ್ಪಡುವಂಥ ಅವಸ್ಥೆ. ಇದಕ್ಕೆಲ್ಲ ಕಾರಣ ನಾನು ದೇವರಿಂದ ದೂರ ಇದ್ದೀನಿ. ದೇವರೇ, ನಿನ್ನ ಕೈ ನನಗಾಗಿ ಇವತ್ತು ಪ್ರಕಟವಾಗಲಿ. ಯೇಸುವನ್ನ ಬಿಟ್ಟು ನಾನು ಜೀವಿಸ್ತಾ ಇದ್ದೀನಿ. ಯೇಸುವನ್ನ ಬಿಟ್ಟು ಲೋಕ ಪ್ರೀತಿಸ್ತಾ ಇದ್ದೀನಿ. ನನ್ನ ಯೇಸುಕ್ಕಿಂತಲೂ ಬೇರೆ ಕಾರ್ಯಗಳನ್ನು ಅಧಿಕವಾಗಿ ನಾನು ಮನಸ್ಸಿಟ್ಟಿದ್ದೇನೆ. ನಾನು ಯೇಸುವಿನ ಮೇಲೆ ಮನಸ್ಸಿಡೋದಕ್ಕಿಂತಲೂ ಅಧಿಕವಾಗಿ ಬೇರೆ ಕಾರ್ಯಗಳ ಮೇಲೆ ನಾನು ಮನಸ್ಸಿಡ್ತಾ ಇದ್ದೇನೆ. ನಿನ್ನನ್ನು ಪ್ರೀತಿ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಬೇರೆ ಕಾರ್ಯಗಳನ್ನ, ವಸ್ತುಗಳನ್ನ, ವಿಷಯಗಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ. ದೇವರೇ, ನಿಜ ಸ್ವಾಮಿ, ನೀವು ಮಾತಾಡಿದ ನಿಜ ದೇವರೇ. ನಾನು ನಿಮ್ಮಿಂದ ದೂರ ಇದ್ದೀನಿ ದೇವರೇ. ಹತ್ರ ಬರ್ಬೇಕಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹತ್ರ ಬರ್ಬೇಕು, ಮುಟ್ಟಬೇಕು, ನಿಮ್ಮೊಂದಿಗಿರ್ಬೇಕಂತ ನಾನು ಏನೇನೋ ಪ್ರಯತ್ನ, ತೀರ್ಮಾನ ಎಲ್ಲ ಮಾಡಿದ್ರು ಕೂಡ ಯಾರೋ ನನ್ನನ್ನು ತಳ್ದಂಗೆ,
ಯಾರೋ ನನ್ನನ್ನು ದೂರ ಮಾಡ್ದಂಗೆ, ಯಾರೋ ನನ್ನನ್ನು ಹಗಲಿಸ್ದಂಗೆ. ಇದು ಬೇರೆ ಯಾವುದು ಅಲ್ಲ ದೇವರ ಮಕ್ಕಳು, ಇದು ಸೈತಾನನ ಕರ, ಮನುಷ್ಯರ ಕರ. ಇವತ್ತು ಮನುಷ್ಯರ ಕರಗಳಿಂದಲೂ ಸೈತಾನನ ಕರಗಳಿಂದಲೂ ನೀನು ತಪ್ಪಿಸಿಕೊಳ್ಳಬೇಕಾದ್ರೆ ಇವತ್ತು ನಿನ್ನ ದೇವರ ಕರದ ಒಳಗಡೆ ಬಂದುಬಿಡು, ದೇವರ ಹಸ್ತದ ಒಳಗಡೆ ಬಂದುಬಿಡು. ಅವನ ಕೈ ನಿನಗಾಗಿ ಉನ್ನತವಾಗಿದೆ, ಅವನ ಹಸ್ತ ನಿನಗಾಗಿ ಪರಾಕ್ರಮ ಮಾಡಲಿಕ್ಕೆ ಕಾಯ್ತಾ ಇದೆ. ಇದುವರೆಗೂ ಮಳೆ ಇಲ್ಲ, ಕಾರಣ ಶತ್ರು ನಿನ್ನನ್ನು ವಂಚಿಸಿ ದೂರ ಮಾಡಿದಾನೆ. ಕೂಗ್ರಿ ಹೇಳ್ರಿ ಎಸಯ್ಯ, ಯೇಸುವೇ. ಹೌದಪ್ಪ, ನಾನು ನಿಮ್ಮಿಂದ ದೂರ ಇದ್ದೀನಿ ದೇವರ, ನಿಮ್ಮ ಸಾನ್ನಿಧ್ಯದಿಂದ ದೂರ ಇದ್ದೀನಿ ದೇವರೇ, ನಿಮ್ಮ ಪ್ರೀತಿಯಿಂದ ನಾನು ದೂರ ಇದ್ದೀನಿ ದೇವರೇ, ನಿಮ್ಮ ವಾಕ್ಯಗಳಿಂದ ನಾನು ದೂರ ಇದ್ದೀನಿ ದೇವರೇ. ಅಪ್ಪ ಯೇಸುವೇ, ಹೌದು ಸ್ವಾಮಿ, ನಾನು ದೂರ ಇದ್ದೇನೆಪ್ಪ. ಅಪ್ಪ, ನಿಮ್ಮ ಕೈ ನನಗಾಗಿ ಇವತ್ತು ಏರಿ ಬರ್ಲಪ್ಪ, ನಿಮ್ಮ ಹಸ್ತ ನನಗಾಗಿ ಏರಿ ಬರ್ಲಪ್ಪ. ಹಸ್ತ ಯೇಸು ಆಗಿರೋ ಮೋಡವನ್ನ, ನಾನಾಗಿರೋ ಮೋಡವನ್ನ ಇವತ್ತು ಆ ಹಸ್ತ ಒಂದು ಮಾಡಲಿದೆ ಅವರ, ಒಂದು ಮಾಡಲಿದೆ ಅವರ, ಒಂದು ಮಾಡಲಿದೆ ಅವರ, ಒಂದು ಮಾಡಲಿದೆ ಅವರ. ಯೆಸಯ್ಯ, ಈ ಮಕ್ಕಳು ಯಾರೆಲ್ಲ ಒಪ್ಪಿಸಿಕೊಡ್ತಾ ಇದ್ದಾರೋ, ಯಾರೆಲ್ಲ ಸಮರ್ಪಿಸಿ ಕೊಡ್ತಾ ಇದ್ದಾರೋ, ಯಾರೆಲ್ಲ ತಗ್ಗಿಸಿ ಕೊಡ್ತಾ ಇದ್ದಾರೋ, ಯಾರೆಲ್ಲ ಕಣ್ಣೀರಾಕಿ ನಿಮ್ಮನ್ನ ಕೂಗ್ತಾ ಇದ್ದಾರೋ, ಯಾರೆಲ್ಲ ಯೇಸುವೆ ಅಂತ ಹೃದಯದಲ್ಲಿ ಕರೀತಾ ಇದ್ದಾರೋ, ಅಪ್ಪ ಹೌದು ಸ್ವಾಮಿ ನಾನು ದೂರ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೋ, ಅವರಿಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ಈಗ ಅವರ ಕಳ್ಳ ಮುಂದಗಡೆ ನಿಮ್ಮ ಈ ಕರ ಏರಿ ಹೋಗಲಿ, ಅವರ ಮುಂದಗಡೆ ನಿಮ್ಮ ಕರ ಏರಿ ಹೋಗಲಿ. ಯಾರೆಲ್ಲ ದೇವರಿಂದ ದೂರ ಆಗಿದಾರೋ ಇವತ್ತು ಆ ಕರ ಆ ನನ್ನ ದೇವರಲ್ಲಿ ಓದು ಮಾಡಲಿ. ಹಾ, ಓದು ಮಾಡಲಿ, ಓದು ಮಾಡಲಿ. ಎಸ್, ಇವತ್ತು ಒಂದು ಆಗ್ಲೇಬೇಕು, ಒಂದು ಆಗ್ಲೇಬೇಕು, ಟಚ್, ಒಂದು ಆಗ್ಲೇಬೇಕು, ಒಂದು ಆಗ್ಲೇಬೇಕು, ಟಚ್ ಟಚ್. ಹಾ, ಒಂದು ಆಗ್ಲೇಬೇಕು. ನಮ್ಮ ದೇವರಲ್ಲಿ ಒಂದು ಆಗ್ಬೇಕು ಇವತ್ತು, ನಮ್ಮ ದೇವರಲ್ಲಿ ಒಂದಾಗ್ಬೇಕು ಇವತ್ತು. ಟಚ್ ಟಚ್, ದೇವರಲ್ಲಿ ಒಂದಾಗಲಿ, ದೇವರಲ್ಲಿ ಒಂದಾಗಲಿ. ರಬ 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 ರಬ, ಆ ಮಗಳ ಮೇಲೆ ನಿಮ್ಮ ಕೈ ಇಳೀಲಿ. ಶಾಬಾದ ಡಾಗ ರಬ, ಟಚ್. ಆ ಮೋಡ, ಮೋಡ, ಎರಡು ಮೋಡ, ದೇವರಾಗಿರೋ ಮೋಡ, ನಾವಾಗಿರೋ ಮೋಡ ಒಂದಾಗಿದ್ ಕೂಡಲೇ, ಒಂದಾಗಿದ್ ಕೂಡಲೇ ಬರಬೇಕಾದ ಮಳೆ, ಬರಬೇಕಾದ ಮಳೆ. ದೇವರು ಈ ಮನುಷ್ಯರು ಒಂದಾಗಿರೋದು ಒಪ್ಪಿಸಿಕೊಡೋದು ನಿಜ ಆದ ಮೇಲೆ, ನಿಜ ಆದ ಮೇಲೆ, ಒಂದಕ್ಕೊಂದು ಅಂಟಿರೋದು ನಿಜ ಆದ ಮೇಲೆ ಮಳೆ ಬರಲೇಬೇಕು, ಮಳೆ ಸುರಿಸಲ್ಪಡಲೇಬೇಕು. ರಾ 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 ಶಾಪಾದ ಡಗಾದಮ. Jesus, 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 Jesus.
ಪರಿಶುದ್ಧಾತ್ಮನ ಕೆಲಸ ನಡೀಲಿ, ಪರಿಶುದ್ಧಾತ್ಮನ ಕ್ರಿಯೆ ನಡೀಲಿ, ಪರಿಶುದ್ಧಾತ್ಮನ ಆಳ್ವಿಕೆ ನಡೀಲಿ. ಓ ಆ ಆ ರಾ 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 ರಬಾ 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 ರಬಾ. Jesus, Jesus. Yes, yes. ಜನಗಳಲ್ಲಿ ಪರಿವರ್ತನೆ ಉಂಟಾಗಲಿ, ಜನಗಳಲ್ಲಿ ಪರಿವರ್ತನೆ ಉಂಟಾಗಲಿ, ಜನಗಳಲ್ಲಿ ಮಾರ್ಪಡುವಿಕೆ ಉಂಟಾಗಲಿ, ಜನಗಳ ಹೃದಯದ ಒಳಗಡೆ ದೇವರ ಕೆಲಸ ನಡೀಲಿ. ರಾ 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 ಶಬಾ ದಡ ಗದಬೋ ರೀ ಕ ಮಾ ಮಾ ಧ ಧ ಗ. ನಡೀಲಿ ನಡೀಲಿ ನಡೀಲಿ. ಪ್ರಕಟಣೆ ಗ್ರಂಥದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ದೇವರ ಕರ ಬಾಗಿಲನ್ನು ತಟ್ಟಿದ ಹಾಗೆ, ಪ್ರತಿ ಒಬ್ಬೊಬ್ಬರ ಹೃದಯದ ಬಾಗಿಲು ತಟ್ಟಿದ ಹಾಗೆ ಇವರ ಹೃದಯಗಳೆಲ್ಲ ಇವತ್ತು ನಿಮ್ಮ ಕರ ತಟ್ಟಲಿ, ತಟ್ಟಲಿ, ತಟ್ಟಲಿ. ಟಚ್ ಟಚ್ ಟಚ್. ಓ ಟಚ್ ಟಚ್ ಟಚ್. ದೇವರ ನೇರವಾಗಿ ಮುಟ್ಲಿ, ದೇವರ ನೇರವಾಗಿ ಮುಟ್ಲಿ, ದೇವರ ನೇರವಾಗಿ ಮುಟ್ಲಿ ಮುಟ್ಲಿ ಮುಟ್ಲಿ. ಹೋ ಟಚ್ ಟಚ್ ಟಚ್. ದೇವ್ರು ಮುಟ್ಲಿ, ದೇವ್ರು ಮುಟ್ಲಿ. ಓ ದೇವ್ರು ಮುಟ್ತಾ ಇದಾರ, ದೇವ್ರು ಮುಟ್ತಾ ಇದಾರ, ಕೆಲವರು ದೇವ್ರು ಮುಟ್ತಾ ಇದಾರ, ದೇವ್ರು ಮುಟ್ತಾ ಇದಾರೆ. ಓ ಓ ಓ ದೇವ್ರು ಮುಟ್ತಾ ಇದಾರ. ಬಲವಾಗಿ ಬಲವಾಗಿ. ಮುಟ್ಲಿ, ದೇವ್ರು ಮುಟ್ಲಿ, ದೇವ್ರು ಮುಟ್ಲಿ, ದೇವ್ರು ಮುಟ್ಲಿ. ಟಚ್ ಟಚ್. ಓ ಹಾ ಹಾ ಹಾ. ಕೆಲವೊಂದು ಹೃದಯಗಳು ಮಾರ್ಪಡ್ತಾ ಇದೆ, ಕೆಲವೊಂದು ಹೃದಯಗಳು ಮಾರ್ಪಡ್ತಾ ಇದೆ. ಕೆಲವರ ಹೃದಯ ದೇವರಿಗೆ ಅವ್ರಿಗೆ ಲೀಕ್ ಆಗ್ತಾ ಇದೆ. ಕೆಲವೊಬ್ಬರ ಹೃದಯವು, ಕೆಲವೊಬ್ಬರ ಹೃದಯ ದೇವರಿಗೆ ಲೀಕ್ ಆಗ್ತಾ ಇದೆ. ಆ ಆ ಆ ಓ ಹಾ ರಾ 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 ರಾ. ದೇವ್ರು ಮುಟ್ಲಿ, ಹೃದಯಗಳನ್ನ ಮುಟ್ಲಿ, ಹೃದಯಗಳನ್ನ ಮುಟ್ಲಿ, ಹೃದಯಗಳನ್ನ ಮುಟ್ಲಿ. ಇವತ್ತು ಹೃದಯದಲ್ಲಿ ಒಂದು ಮಾರ್ಪಾಟ, ಇವತ್ತು ಹೃದಯಗಳಲ್ಲಿ ಒಂದು ಬದಲಾವಣೆ, ಇವತ್ತು ಹೃದಯಗಳಲ್ಲಿ ಒಂದು ಬದಲಾವಣೆ. ಇದು ಯೇಸುವಿಗಾಗಿ. ದೇವರೇ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಮಕ್ಕಳುಗಳನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ. ಇವರ ಮನಸ್ಸು ಹೃದಯ ಸಂಪೂರ್ಣವಾಗಿ ಬದಲಾಯಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಹಸ್ತ ಯೇಸುವನ್ನ ಇವರುಗಳನ್ನ ಒಂದು ಮಾಡಿದಕ್ಕೆ ಸ್ತೋತ್ರ. ಬಿಡುಗಡೆಯೊಂದಿಗೆ ಹಿಂದಿರುಗಿ ಹೋಗಲಿ, ಸಮಾಧಾನ ಶಾಂತಿ ಇವ್ರಿಗುಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದ ಈ ಮಕ್ಕಳು ಅನುಗ್ರಹಿಸಲ್ಪಡಲಿ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಕಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ. ಎಲ್ಲ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು,
ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರಣ ತನಕ ಇರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೆನ್.